ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಶಿವಮೊಗ್ಗದ ರಾಷ್ಟ್ರೋತ್ಥಾನ ಬಳಗ ವತಿಯಿಂದ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಮತ್ತು ಶಾಲಾ ಪಠ್ಯಪುಸ್ತಕ ಪರಿಶೀಲನೆ ಏಕೆ ಮತ್ತು ಹೇಗೆ ಎಂಬ ವಿಷಯದ ಕುರಿತಾಗಿ ವಿಚಾರ ಸಂಕಿರಣ ಮತ್ತು ಸಂವಾದ ಕಾರ್ಯಕ್ರಮವನ್ನು ವಕೀಲರ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಶಿಕ್ಷಣ ತಜ್ಞರಾದ ಡಾಕ್ಟರ್ ರಾಜಾರಾಮ್ ಹೆಗಡೆ ಹಾಗೂ ಎಜೆ ರಾಮಚಂದ್ರರವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ರಾಜಾರಾಮ್ ಹೆಗಡೆಯವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಉದ್ಘಾಟಕರ ನುಡಿಗಳನ್ನಾಡಿ ರಾಷ್ಟ್ರೀಯ ಶಿಕ್ಷಣ ನೀತಿಯ ಮಹತ್ವ ಹಾಗೂ ಸುಧಾರಣೆ ಕುರಿತಾಗಿ ಶಿಕ್ಷಕರು ತಮ್ಮಲ್ಲಿ ಅಳವಡಿಸಿಕೊಳ್ಳಬೇಕಾದ ಕೌಶಲ್ಯಗಳ ಕುರಿತು ವಿವರಣೆಯನ್ನು ನೀಡಿದರು. ಡಾಕ್ಟರ್ ಕರುಣಾಕರ ಕೋಟೆಗಾರ ಹಾಗೂ ರೋಹಿತ್ ಚಕ್ರವರ್ತಿಯರು ರಾಷ್ಟ್ರೀಯ ಶಿಕ್ಷಣ ನೀತಿಯ ಕುರಿತು ಉಪನ್ಯಾಸ ನೀಡಿದರು. ಈ ಸಂದರ್ಭದಲ್ಲಿ ರಾಷ್ಟ್ರೋತ್ಥಾನ ಬಳಗದ ಅಧ್ಯಕ್ಷ ಡಾಕ್ಟರ್ ಸುಧೀಂದ್ರ ಪಿಆರ್, ಕುವೆಂಪು ವಿಶ್ವವಿದ್ಯಾಲಯ ಎನ್ಎಸ್ಎಸ್ ಕಾರ್ಯಕ್ರಮ ಸಂಯೋಜನಾಧಿಕಾರಿ ಪರಿಸರ ನಾಗರಾಜ್, ರಾಘವೇಂದ್ರ, ನಾಗರಾಜ್ ಸೇರಿದಂತೆ ಇನ್ನಿತರರು ಇದ್ದರು. ಕರುಣಾಕರ ಕೋಟೆಗಾರರು ಹಾಗೂ ಶ್ರೀಯುತ ರೋಹಿತ್ ಚಕ್ರತೀರ್ಥರವರು ಶಾರದೆ ಶುಭಮಂಗಳೆ ಸರ್ವಾಭೀಷ್ಟಪ್ರದೆ ಶೃಂಗಪುರಾಧೀಶ್ವರಿ ಶಾರದೆ ಶಂಕರ ಸನ್ನುತೆ ಶ್ರೀ ಪದ್ಮಚರಣೆ ಶಂಕರ ಸನ್ನುತೆ. ರಾಘವೇಂದ್ರ ಪ್ರಭುವರಿಗೆ ಧನ್ಯವಾದಗಳು. ದಯಮಾಡಿ ಒಂದು ಕಿರು ಕಾಣಿಕೆಯನ್ನು. ಶಿವಮೊಗ್ಗದ ರಾಷ್ಟ್ರೋತ್ಥಾನ ಬಳಗ ಮುಖ್ಯವಾಗಿ ಒಂದು ವೈಚಾರಿಕ ವೇದಿಕೆ, ಬೆಂಗಳೂರಿನ ರಾಷ್ಟ್ರೋತ್ಥಾನ ಪರಿಷತ್ತಿನ ಒಂದು ಅಂಗ. ಜನಸೇವೆ, ಜನಶಿಕ್ಷಣ ಮತ್ತು ಜನ ಜಾಗೃತಿ ಈ ಧ್ಯೇಯಗಳನ್ನು ಇಟ್ಕೊಂಡು ಕೆಲಸ ಮಾಡಿಕೊಂಡು ಬಂದಿರುವಂಥ ಒಂದು ಸಂಸ್ಥೆ. ನಾಡಿ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರು, ಬಹುಮುಖಿ ಸಂಶೋಧಕರು ಮತ್ತು ವಿದ್ವಾಂಸರು, ಅವರಿಗೆ ಈ ಕಾರ್ಯಕ್ರಮಕ್ಕೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ನೀಡುತ್ತೇನೆ. ಅವರು ಈಗಾಗಲೇ ಸುಮಾರು 25-26 ಕಾರ್ಯಕ್ರಮಗಳಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಬಗ್ಗೆ ತಮ್ಮ ಉಪನ್ಯಾಸಗಳನ್ನು, ಸಂವಾದಗಳನ್ನು ನಡೆಸಿಕೊಟ್ಟಿದ್ದಾರೆ. ಅವರ ವಿಸ್ತೃತ ಪರಿಚಯ ಮುಂದೆ ಅವರ ಕಾರ್ಯಕ್ರಮದ ಪರಿಚಯ ಮತ್ತೊಮ್ಮೆ ಆಗಲಿದೆ. ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ಹೇಳಿ ಅವರ ರಾಷ್ಟ್ರೋತ್ಥಾನ ಬಳಗ ಶಿವಮೊಗ್ಗ ಈ ಒಂದು ವೇದಿಕೆಯಿಂದ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಮತ್ತು ಶಾಲಾ ಪಠ್ಯಪುಸ್ತಕ ಪರಿಶೀಲನೆ ಹೇಗೆ ಮತ್ತು ಹೇಗೆ ಎನ್ನುವ ವಿಷಯಗಳ ಮೇಲೆ ಒಂದು ವಿಚಾರ ಸಂಕಿರಣವನ್ನು, ಸಂವಾದವನ್ನು ಏರ್ಪಡಿಸಿ ಅದರ ಅಧ್ಯಕ್ಷರಾದಂಥ ಡಾಕ್ಟರ್ ಸುಧೀಂದ್ರ ಪಿಆರ್ ಅವರು ಮತ್ತು ಸಂಶೋಧನೆಯಲ್ಲಿ ಅಂಥವುಗಳಿಗೆ ಉತ್ತರವನ್ನು ಕಂಡುಹಿಡಿದು ಆ ಜ್ಞಾನವನ್ನು ವಿಸ್ತರಿಸುವಂಥದ್ದು, ಇದು ಯಾವ ಕ್ರಿಯೆಗಳು ಕೂಡ ಬಹುಶಃ ಎಷ್ಟು ಕಡಿಮೆ ಆಗಿದ್ದಾವೆ ಹೇಳಿ ನಮ್ಗೆ ಕಾಣಿಸೋದೇ ಇಲ್ಲ, ಆ ಥರ ಆಗಿರ್ತದೆ. ಒಂದು ದೇಶದ ಅಥವಾ ಒಂದು ಸಮಾಜದ ಒಂದು ಏನು ಸೇವೆ, ಸರ್ವೀಸ್ ಅಂತ ನಾವು ಕರಿತೇವಲ್ಲ, ಮಾನಸಿಕವಾಗಿ ಅವರ ವ್ಯಕ್ತಿತ್ವದಲ್ಲಿ ವಿಕಾಸವನ್ನು ತರಲಿಕ್ಕೆ ಸಾಧ್ಯ ಆಗ್ತಾ ಇದೆ ಶಿಕ್ಷಣಕ್ಕೆ. ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡಿಬಿಟ್ಟು ಅಂದರೆ ಅವರ ಆ ಚಟುವಟಿಕೆಯನ್ನು ಹಾಳು ಮಾಡುತ್ತೆ ಈ ಶಿಕ್ಷಣ ಪಡೆದು. ಅದು ಆ ಚಟುವಟಿಕೆಯನ್ನು ಹೆಚ್ಚು ಸಂಸ್ಕರಿಸಬೇಕು ಈ ಶಿಕ್ಷಣ ಅಲ್ವಾ. ಶಿಕ್ಷಣ ಎನ್ನುವುದಕ್ಕೂ ಮನುಷ್ಯನ ಜೀವನ ಕ್ರಮಕ್ಕೂ ಜೀವನ ಮಾಧ್ಯಮಕ್ಕೂ ಸಂಬಂಧ ಇದೆ ಅಂತ ಹೇಳಿದ್ರೆ, ಅಧ್ಯಾಯಗಳು ಅದನ್ನು ಯಾರು ಬರೆದಿದ್ದಾರೆ ಮತ್ತು ಅವರ ಜಾತಿಯವರು, ಅಲ್ಲಿ ಬ್ರಾಹ್ಮಣ ಅಂತ ಇರುವಂತದ್ದನ್ನು ತೆಗೀರಿ, ಅಲ್ಲಿ ಬೇರೆ ಜಾತಿಗಳನ್ನು ಹಾಕಿ. ಇದು ಸಾಮಾಜಿಕ ನ್ಯಾಯ. ಅವರು ಮತ್ತೆ ಹೇಳುವಂಥದ್ದು ಇದನ್ನೇ. ಪಠ್ಯಪುಸ್ತಕಗಳಲ್ಲಿ ಸಾಮಾಜಿಕ ನ್ಯಾಯ ಇರಬೇಕು, ಪಠ್ಯಪುಸ್ತಕಗಳಲ್ಲಿ ಸಂವಿಧಾನಾತ್ಮಕವಾದಂಥ ಎಲ್ಲ ಅಂಶಗಳನ್ನು ನಾವು ಅಳವಡಿಕೆ ಮಾಡಬೇಕು, ಅಲ್ಲಿ ಪ್ರತಿ ಜಿಲ್ಲೆಗೆ ಆದ್ಯತೆ ಕೊಡಬೇಕು, ಪ್ರತಿ ಜಾತಿಗೆ ಆದ್ಯತೆ ಕೊಡಬೇಕು. ಬ್ರಾಹ್ಮಣ ಅನ್ನುವ ಕಾರಣಕ್ಕೆ
ಮಂಜೇಶ್ವರ ಗೋವಿಂದಪ್ಪಯ್ಯವರ ಒಂದು ಅಧ್ಯಾಯವನ್ನು ತೆಗಿತಾರೆ. ಅದೇ ರೀತಿಯಲ್ಲಿ ಕನ್ನಡದ ಪ್ರಮುಖ ಸಾಹಿತಿಗಳ ಬಗ್ಗೆ ಸುಮಾರು 12 ಪುಟಗಳ ವಿವರವಾದ ಒಂದು ಅಧ್ಯಾಯ ಇದೆ 6ನೇ ತರಗತಿಯ ಇತಿಹಾಸ ಪಠ್ಯ ಪುಸ್ತಕದಲ್ಲಿ. ಅಷ್ಟು ವಿವರಗಳನ್ನು ತೆಗೆದು ಅದರಲ್ಲಿ ಕುವೆಂಪು ಇರ್ಬೋದು, ಬೇಂದ್ರೆ ಇರ್ಬೋದು, ಮಾಸ್ತಿ ಇರ್ಬೋದು, ಇವರೆಲ್ಲರ ಎಲ್ಲ ವಿವರಗಳನ್ನು ತೆಗೆದು ಅಷ್ಟು ಹೆಸರುಗಳನ್ನ ಬರೀ ಒಂದು ಕೋಮಾ ಹಾಕಿ ಒಂದು ಪ್ಯಾರಾಗ್ರಾಫ್ ನಲ್ಲಿ ಮುಗಿಸ್ತಾರೆ. ಇವರೆಲ್ಲರೂ ಕನ್ನಡದ ದೊಡ್ಡ ಸಾಹಿತಿಗಳು ಅಂತ ಹೇಳ್ತಾರೆ. ಅಲ್ಲಿ ಕುವೆಂಪು ಅವರ ಹೆಸರನ್ನ ತೆಗಿತಾರೆ. ಕುವೆಂಪು ಅವರು ಹುಟ್ಟಿದ ಜಾಗ, ಅವರ ಪುಸ್ತಕಗಳು, ಅವರಿಗೆ ಬಂದ ಪ್ರಶಸ್ತಿಗಳು ಎಲ್ಲ ವಿವರಗಳನ್ನು ಕೂಡ ತೆಗಿತಾರೆ. ವಚನ ಸಾಹಿತ್ಯದ ಬಗ್ಗೆ ಬರೀತಾ ಅಲ್ಲಮ್ಮ ಮತ್ತು ಅಕ್ಕಮಹಾದೇವಿಯ ಉಲ್ಲೇಖಗಳು ಮುಂಚೆ ಇದ್ದದ್ದು, ಹಿಂದೆ ಇದ್ದದ್ದನ್ನ ಅವರು ಅಲ್ಲಿ ತೆಗಿತಾರೆ. ಬೆಂಗಳೂರು ಮತ್ತು ಮೈಸೂರಿನ ಇತಿಹಾಸ ಹೇಳಬೇಕಾದ್ರೆ ಹಿಂದಿನ ಪಠ್ಯಪುಸ್ತಕಗಳಲ್ಲಿ ಹಳೆಯ ಸುಮಾರು 700-800 ವರ್ಷಗಳ ಹಿಂದಿನ ದೇವಸ್ಥಾನಗಳ ಉಲ್ಲೇಖಗಳಿತ್ತು. ಆ ದೇವಸ್ಥಾನಗಳ ಉಲ್ಲೇಖಗಳನ್ನು ತೆಗಿತಾರೆ. ಯಾಕೆಂತ ಹೇಳಿದ್ರೆ ಜಾಗ ಸಾಕಾಗುದಿಲ್ಲ, ಅವರಿಗೆ ಅಷ್ಟೇ ಪೇಜ್ಗಳಲ್ಲಿ ಹೊಸ ವಿಚಾರಗಳನ್ನು ಹೇಳುವ ಅವಶ್ಯಕತೆ ಅನಿವಾರ್ಯತೆ ಇದೆ. ಹಾಗಾಗಿ ದೇವಸ್ಥಾನಗಳ ಉಲ್ಲೇಖಗಳನ್ನು ತೆಗೆದು ಆ ಜಾಗದಲ್ಲಿ ಹೊಸದಾಗಿ ಮಸೀದಿಗಳ ಇಗರ್ಜಿಗಳ ಉಲ್ಲೇಖಗಳನ್ನು ಹಾಕ್ತಾರೆ. ಎಷ್ಟು ಅಂತ ಹೇಳಿದ್ರೆ 2015ರಲ್ಲಿ ಕಟ್ಟಿದಂತಹ ಒಂದು ಮಸೀದಿಯ ಹೆಸರನ್ನು ಹಾಕ್ತಾರೆ. ಅದೇನು ಸ್ಮಾರಕನ ಅದು? 2015-16ರಲ್ಲಿ ಕಟ್ಟಿದ ಇಗರ್ಜಿಗಳ ಮಸೀದಿಗಳ ಹೆಸರುಗಳನ್ನ ನೀವು ಹಾಕ್ತಾ ಹೋಗ್ತಿದ್ದೀರಿ ಅಂತ ಹೇಳಿದ್ರೆ ಅದೇನು ಡೈರೆಕ್ಟರಿನ ಅದು ಅಥವಾ ಪಠ್ಯ ಪುಸ್ತಕನ? ನೀವು ಸ್ಮಾರಕಗಳ ಹೆಸರುಗಳನ್ನ ತೆಗೆದು 700 ವರ್ಷದ ಇತಿಹಾಸ ಇರುವ ದೇವಸ್ಥಾನದ ಹೆಸರನ್ನು ತೆಗೆದು ನೀವಲ್ಲಿ 2015ರಲ್ಲಿ ಕಟ್ಟಿದ ಯಾವುದೋ ಒಂದು ಮಸೀದಿಯ ಒಂದು ಹೆಸರನ್ನ ನೀವು ಹಾಕ್ತಾ ಇದ್ದೀರಿ ಅಂತ ಹೇಳಿದ್ರೆ ನಿಮ್ಮ ಒಂದು ಯೋಚನೆ ಏನಿದೆ, ನಿಮ್ಮ ಆಶೆ ಏನಿದೆ ಅನ್ನೋದು ಬಹಳ ಸ್ಪಷ್ಟ ಇದೆ. ಆಮೇಲೆ ಚಿತ್ರಗಳ ವಿಚಾರದಲ್ಲಿ ಮಕ್ಕಳ ಟೆಕ್ಸ್ಟ್ ಬುಕ್ಕಿನಲ್ಲಿ ಇರುವಂತಹ ಅನೇಕ ಚಿತ್ರಗಳು, ಬುಡಪಡಿತಾಯರ ಟೆಕ್ಸ್ಟ್ ಬುಕ್ಗಳು ಬಹಳ ಕಲರ್ಫುಲ್ ಇತ್ತು. ನೀವೆಲ್ಲ ಕೆಲವರು ನೋಡಿರ್ಬೋದು, ಶಿಕ್ಷಕರು 2015ರಲ್ಲಿ ಬಂದ ಪಠ್ಯಪುಸ್ತಕಗಳು ದೊಡ್ಡ ದೊಡ್ಡ ಚಿತ್ರಗಳನ್ನ, ಕಲರ್ಫುಲ್ ಆದ ಚಿತ್ರಗಳನ್ನ ಮಕ್ಕಳಿಗೆ ಹಾಕಿ ಕೊಟ್ಟಿದ್ರು. ಅಂತ ಎಲ್ಲ ಚಿತ್ರಗಳನ್ನು ತೆಗಿತಾರೆ. ಅಲ್ಲಿ ಬೇರೆ ಯಾವುದೋ ಈ ಇಗರ್ಜಿ ಮಸೀದಿಗಳ ಚಿತ್ರಗಳನ್ನು ಹಾಕ್ತಾರೆ. ಧಾರ್ಮಿಕ ಸ್ಥಳಗಳು ಅಥವಾ ಧಾರ್ಮಿಕ ಕೇಂದ್ರಗಳು ಅನ್ನೋ ಒಂದು ಪ್ಯಾರಾಗ್ರಾಫ್ ನಲ್ಲಿ ವಿಧಾನಸೌಧ, ಮಸೀದಿ ಮತ್ತು ಚರ್ಚ್ ಫೋಟೋಗಳನ್ನು ಹಾಕ್ತಾರೆ. ಅಂದ್ರೆ ಎಲ್ಲೆಲ್ಲಿ ದೇವಸ್ಥಾನಗಳ ಉಲ್ಲೇಖಗಳನ್ನು ತೆಗೆಯೋದಕ್ಕೆ ಸಾಧ್ಯ ಇದೆಯೋ ಅಲ್ಲಿ ದೇವಸ್ಥಾನದ ಫೋಟೋ ತೆಗೆದು ವಿಧಾನಸೌಧದ ಫೋಟೋ ಹಾಕ್ತಾರೆ. ವಿಧಾನಸೌಧದ ಫೋಟೋ ಹಾಕಬಾರದು ಅಂತಲ್ಲ, ಆದ್ರೆ ಅದಕ್ಕೆ ಇರೋ ಜಾಗ ಯಾವುದು? ಆಮೇಲೆ ಬೆಂಗಳೂರಿನ ಇತಿಹಾಸವನ್ನು ಹೇಳುವಾಗ ನೀವು ಕಬ್ಬನ್ ಪಾರ್ಕಿನ ಚಿತ್ರವನ್ನು ತೆಗಿತಾರೆ, ಹೈಕೋರ್ಟಿನ ಚಿತ್ರವನ್ನು ತೆಗಿತಾರೆ, ಕನ್ನಡ ಸಾಹಿತ್ಯ ಪರಿಷತ್ತಿನ ಚಿತ್ರವನ್ನು ತೆಗಿತಾರೆ, ವಿಶ್ವೇಶ್ವರಯ್ಯ ಮ್ಯೂಸಿಯಂನ ಚಿತ್ರವನ್ನು ತೆಗಿತಾರೆ. ಎಲ್ಲವನ್ನು ತೆಗೆದು ಆ ಪುಸ್ತಕದ ಒಂದು ಏನು ಕಂಟೆಂಟ್ ಅನ್ನು ಅವರು ಕಡಿಮೆ ಮಾಡ್ತಾರೆ. ಹೀಗೆ ಇದನ್ನ ಹೇಳ್ತಾ ಹೋಗ್ಬೋದು. ಇದು ಕೇವಲ ಒಂದು ತರಗತಿ, 6ನೇ ತರಗತಿಯ ಒಂದು ಟೆಕ್ಸ್ಟ್ ಬುಕ್ಕಿನಲ್ಲಿ ಇರುವಂತಹ ಸಮಸ್ಯೆಗಳು. ಇನ್ನು ನಾನು 7, 8, 9, 10 ಈ ತರ ಹೇಳ್ತಾ ಹೋದ್ರೆ ಸಂಜೆವರೆಗೆ ಹೇಳ್ತಾ ಹೋಗ್ಬೋದು. ಇಷ್ಟೆಲ್ಲ ಸಮಸ್ಯೆಗಳನ್ನ ಅವರು ಪಠ್ಯಪುಸ್ತಕಗಳಲ್ಲಿ ಮಾಡ್ತಾರೆ. ಇದು ಮೇಲ್ನೋಟಕ್ಕೆ ಕಾಣುವಂತಹ ಕೆಲವು ವಿಚಾರಗಳು. ಇನ್ನು ಅವರು ಏನು ಬರೀತಾರೆ ಅಂತ ಹೇಳಿದ್ರೆ ಅದರಲ್ಲಿ ಇತಿಹಾಸ ಎಂದರೇನು ಅಂತ ಹೇಳಿ 6ನೇ ತರಗತಿಯ ಒಂದು ಪಾಠ ಇದೆ. ಆ ಇತಿಹಾಸ ಎಂದರೇನು ಅನ್ನುವ ಪಾಠವನ್ನ ಈಗಷ್ಟೇ ನಮ್ಮ ರಾಜರಾಮ್ ಹೆಗ್ಡೆ ಅವರು ಹೇಳಿದ್ರು, ಭಾರತೀಯ ಅಂಶಗಳೇ ಇಲ್ವಲ್ಲ ಅಂತ ಹೇಳಿ. ನಿಮಗೆ ಆ ಪಾಠವನ್ನು ಓದಿದ್ರೆ ಬಹಳ ಚೆನ್ನಾಗಿ ಗೊತ್ತಾಗುತ್ತೆ. ಇಡೀ ಅಧ್ಯಾಯದಲ್ಲಿ ಇತಿಹಾಸವನ್ನು ನಮಗೆ ಕಲಿಸಿಕೊಟ್ಟವರೇ ವಿದೇಶಿಯರು. ನಮಗೆ ಭಾರತದವರಿಗೆ ಇತಿಹಾಸವೇ ಗೊತ್ತಿಲ್ಲ, ನಮಗೆ ಇತಿಹಾಸದ ಪರಿಕಲ್ಪನೆಯೇ ಇಲ್ಲ. ನಾವೆಲ್ಲ ಬರೀ ಏನೋ ಲಾವಣಿಗಳನ್ನು ಹೇಳ್ಕೊಂಡು, ಹಾಡುಗಳನ್ನ ಹಾಡ್ಕೊಂಡು ದಾಸೆಯರಾಗಿ ನಾವು ಬೀದಿ ಬೀದಿ ತಿರುಗಾಡ್ತಾ ಇದ್ದವರು. ನಮಗೆ ಯಾವುದೇ ಒಂದು ಉನ್ನತವಾದ ಒಂದು ಸಂಸ್ಕೃತಿ ಇಲ್ಲ. ಎಲ್ಲವನ್ನೂ ತಂದುಕೊಟ್ಟವರು, ಕಲಿಸಿಕೊಟ್ಟವರು ಆ ಕಡೆಯವರು, ಹೊರಗಿನವರು, ಬಿಳಿಯರು ಅಂತ ಹೇಳಿ ಅದನ್ನ ಮತ್ತೆ ಮತ್ತೆ ಹೇಳುವಂತ ರೀತಿಯಲ್ಲಿ ಇತಿಹಾಸ ಪಾಠವನ್ನು ಬರೀತಾರೆ. ಇಡೀ ಪಾಠದಲ್ಲಿ ಮಹಾಭಾರತದ ಉಲ್ಲೇಖ ಇಲ್ಲ, ರಾಮಾಯಣದ ಉಲ್ಲೇಖ ಇಲ್ಲ, ಅದನ್ನು ಬರೆದ ವಾಲ್ಮೀಕಿ ಮಹರ್ಷಿ, ವ್ಯಾಸ ಮಹರ್ಷಿಗಳ ಉಲ್ಲೇಖ ಇಲ್ಲ, ಬಿಲ್ಹಣ, ಕಲಹಣ ಇತ್ಯಾದಿ ಕವಿಗಳ ಉಲ್ಲೇಖ ಇಲ್ಲ, ರಾಜತರಂಗಣಿಯ ಉಲ್ಲೇಖ ಇಲ್ಲ. ಈ ನಾವು ಮಹಾಭಾರತದ ಕಿಲಭಾಗ ಅಂತ ಹೇಳ್ತೇವೆ, ಹರಿವಂಶದಲ್ಲಿ ಇರುವಷ್ಟು ಇತಿಹಾಸದ ಅಂಶಗಳು ಬೇರೆ ಯಾವುದೇ ಗ್ರಂಥದಲ್ಲಿ ನಮಗೆ ಸಿಗೋದಿಲ್ಲ. ಆದ್ರೆ ಇದೆಲ್ಲವನ್ನು ಬಿಟ್ಟು ಅವ್ರು ಹೇಳ್ತಾರೆ, ಹೆರೋಡೋಟಸ್ ಅಂತ ಹೇಳುವವನು ಅವನು ಇತಿಹಾಸದ ಮೂಲ ಪುರುಷ. ಅವರು ಹೇಳುವಂತ ಒಂದು ಭಾಗ, ಅದರಲ್ಲಿ ಹೇಳುವಂತದ್ದು ಇತಿಹಾಸವನ್ನು ಅರ್ಥೈಸಿಕೊಳ್ಳಲಿಕ್ಕೆ ಸಾಹಿತ್ಯಿಕ ಆಧಾರ ಇರಬೇಕು, ಮೌಖಿಕ ಆಧಾರ ಇರಬೇಕು, ಶಾಸನ, ವಾಸ್ತುಶಿಲ್ಪ, ಆಚರಣೆ ಇತ್ಯಾದಿಗಳನ್ನು ಪರಿಗಣಿಸಬೇಕು ಅನ್ನೋ ಸಾಲಿದೆ. ಆದ್ರೆ ಆ ಇಡೀ ಅಧ್ಯಾಯದಲ್ಲಿ ಇದು ಯಾವುದನ್ನು ಪರಿಗಣಿಸದೆ ಅವರು ಒಂದು ಇತಿಹಾಸವನ್ನು ಬರೀತಾರೆ. ಹೆರೋಡೋಟಸ್ ಅಂತ ಹೇಳುವ ವ್ಯಕ್ತಿ ಅವನು ಬರೆದಿದ್ದಂತ ಗ್ರಂಥದಲ್ಲಿ ಅವನು ಹೇಳ್ತಾನೆ, ಅಲ್ಲಿ ಭಾರತ ಅನ್ನುವ ಜಾಗದಲ್ಲಿ ಮನುಷ್ಯರಷ್ಟು ದೊಡ್ಡ ಇರುವೆಗಳಿದ್ದಾರೆ. ಇದೆಲ್ಲ ನಾವು ನೋಡಿರುವಂತದ್ದು. ಮೆಗಾಸ್ತನಿಸಿನ ಇಂಡಿಕಾದಲ್ಲಿ ಈ ರೀತಿಯ ಉಲ್ಲೇಖಗಳು ಬರ್ತವೆ. ಅಂದ್ರೆ ಅವ್ರು ಯಾರು ಕೂಡ ಈ ದೇಶಕ್ಕೆ ಬರದೆ ತಮಗೆ ಮನಸ್ಸಿಗೆ ಬಂದ ಹಾಗೆ ಕಲ್ಪನೆಗಳನ್ನ ಹರಿಯಬಿಟ್ಟು ಬರೆದದ್ದು, ಅದನ್ನು ನಾವು ಇತಿಹಾಸ ಅಂತ ಓದ್ತಾ ಇದ್ದೇವೆ. ಆದ್ರೆ ನಮ್ಮ ರಾಜತರಂಗಿಣಿ ಇರ್ಬೋದು, ಹರಿವಂಶ ಇರ್ಬೋದು, ಅಥವಾ ಯಾವುದೇ ಒಂದು ದೊಡ್ಡ ಗ್ರಂಥಗಳಿರ್ಬೋದು, ವೇದಿಕ್ ಲಿಟರೇಚರ್, ವೇದ ಸಾಹಿತ್ಯ ಇರ್ಬೋದು, ಇದು ಯಾವುದನ್ನು ಕೂಡ ನಾವು ಇತಿಹಾಸ ಪರಿಗಣಿಸ್ತಾ ಇಲ್ಲ. ಇಡೀ ಅಧ್ಯಾಯದಲ್ಲಿ ಒಂದೇ ಒಂದು ಭಾರತೀಯ ಹೆಸರಿಲ್ಲ, ಆದ್ರೆ 30 ಬ್ರಿಟಿಷ್ ಹೆಸರುಗಳಿದೆ,
ಇಂಗ್ಲಿಷ್ ಹೆಸರುಗಳಿದೆ. ಇನ್ನು ಅದರಲ್ಲಿ ಎಷ್ಟು ನೋಡಿ, ಕೆಲವೆಲ್ಲ ವಿಚಾರಗಳನ್ನ ನಾವು ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಅಂತ ಹೇಳ್ತೇವಲ್ಲ, ಆ ಸಾಲುಗಳ ಮಧ್ಯದಲ್ಲಿ ಇವ್ರು ಏನನ್ನು ಹೇಳ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದ್ರೆ ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೇನೆ. ಆಬಿ ಡೂಬೋ ಅಂತ ಹೇಳಿ ರಾಜಾರಾಮ್ ಪಿಂಡಿ ಅವರಿಗೆ ಗೊತ್ತಿರುತ್ತೆ, ಒಬ್ಬ ಮಿಷನರಿ. ಆ ಡೂಬೋನ ಹೆಸರನ್ನ ಡುಬಾಯ್ಸ್ ಅಂತ ಬರೀತಾರೆ. ಉಚ್ಚಾರಗಳು ಸಾವಿರಾರು ತಪ್ಪುಗಳು, ಕಾಗುಣಿತ ತಪ್ಪುಗಳು ಇಡೀ ಪಠ್ಯಪುಸ್ತಕದ ತುಂಬಾ ಇದೆ. ಆಬಿ ಡೂಬೋ ಅಂತ ಹೇಳುವ ಒಬ್ಬ ವ್ಯಕ್ತಿಯ ಬಗ್ಗೆ ಬರೀಬೇಕಾದ್ರೆ ಅವನೊಬ್ಬ ಫ್ರೆಂಚ್ ಮಿಷನರಿ. ಅವನು ಮೈಸೂರು ಪ್ರಾಂತ್ಯಕ್ಕೆ ಬರ್ತಾನೆ. ಸುಮಾರು 25-30 ವರ್ಷಗಳ ಕಾಲ ಮೈಸೂರಿನಲ್ಲಿ ಮಿಷನರಿ ಕೆಲಸವನ್ನು ಮಾಡ್ತಾನೆ. ಇವನನ್ನು ಅಲ್ಲಿಯ ಸ್ಥಳೀಯ ಜನರು ಸ್ವಾಮಿಗಳು ಎಂದು, ದೊಡ್ಡ ಸ್ವಾಮಿಗಳು ಎಂದು ಕರೆಯುತ್ತಿದ್ದರು. ಅವನಿಗೆ ಗೌರವ ಕೊಡುತ್ತಿದ್ದರು. ಅವನು ಕೂಡ ಭಾರತೀಯ ಸಂಸ್ಕೃತಿಯನ್ನು ಬಹಳ ಆದರದಿಂದ ನೋಡುತ್ತಿದ್ದ, ಗೌರವದಿಂದ ನೋಡುತ್ತಿದ್ದ ಇತ್ಯಾದಿ ಎಲ್ಲ ಬರೀತಾರೆ. ನನಗೆ ಸ್ವಲ್ಪ ಸಂಶಯ ಬಂತಿದ್ದು, ಎಲ್ಲಿಂದನೂ ತೆಗೆದಿರುವಂತದ್ದು ಇದೆಯಲ್ಲ ಇದು ಅಂತ ಹೇಳಿ ನೋಡಿದ್ರೆ ಅದು ನೇರವಾಗಿ ವಿಕಿಪೀಡಿಯಾದ ಒಂದು ಪುಟದಿಂದ ತೆಗೆದಿರುವಂತ ಭಾಗ. ವಿಕಿಪೀಡಿಯಾದಲ್ಲಿ ಮೊದಲ ಆಬಿ ಡೂಬೋನ ಬಗ್ಗೆ ಬರೆದಿರುವಂತ ಆರ್ಟಿಕಲ್ ನ ಮೊದಲ ಪ್ಯಾರಾಗ್ರಾಫ್ ಅನ್ನು ತೆಗೆದಿದ್ದಾರೆ. ಆದ್ರೆ ಸೆಲೆಕ್ಟಿವ್ ಸೆಲೆಕ್ಷನ್ ಅದರಲ್ಲಿ ಎಲ್ಲವನ್ನೂ ಕೊಟ್ಟಿಲ್ಲ. ವಿಕಿಪೀಡಿಯಾದ ಇಡೀ ಆರ್ಟಿಕಲ್ ಕೊಡಬಹುದಾಗಿತ್ತು, ಕೊಟ್ಟಿಲ್ಲ. ಅದರಲ್ಲಿ ಒಂದು ಸಾಲನ್ನ ತೆಗೆದಿದ್ದಾರೆ. ಅದು ಯಾವ ಸಾಲು ಅಂತ ಹೇಳಿದ್ರೆ, 25 ವರ್ಷ ಅವನು ಮೈಸೂರು ಪ್ರಾಂತ್ಯದಲ್ಲಿ ಇದ್ರೂ ಕೂಡ ಅವನಿಗೆ ಅಲ್ಲಿ ತಕ್ಕಷ್ಟು ಪ್ರಮಾಣದ ಮತಾಂತರವನ್ನು ಮಾಡ್ಲಿಕ್ಕಾಗ್ಲಿಲ್ಲ ಅನ್ನೋ ಬೇಸರ ಕೊನೆಗೂ ಉಳಿಯಿತು ಅಂತ ಹೇಳಿ ಒಂದು ಸಾಲಿದೆ, ಅದನ್ನು ತೆಗೆದಿದ್ದಾರೆ. ಆ ಒಂದು ಸಾಲಿನಿಂದ ನಿಮ್ಗೆ ಅವನ ವ್ಯಕ್ತಿತ್ವ ಹೇಗಿತ್ತು, ಅವನ ಜೀವನ ಹೇಗಿತ್ತು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಆದ್ರೆ ಆ ಪಠ್ಯಪುಸ್ತಕದ ಭಾಗವನ್ನು ನೋಡಿದಾಗ ಇವನೇನೋ ದೊಡ್ಡ ಸಂತ, ಈ ದೇಶಕ್ಕೆ ಬಂದು ಬಹಳ ದೊಡ್ಡ ಸಾಧನೆಯನ್ನು ಮಾಡಿದ, ಈ ಜನರನ್ನ ಮೇಲೆ ಎತ್ತಿ ನಿಲ್ಲಿಸಿದ ಅನ್ನೋ ಒಂದು ಫೀಲಿಂಗ್ ಬರುವ ರೀತಿಯಲ್ಲಿ ಆ ಪಠ್ಯಪುಸ್ತಕವನ್ನು ಬರೆದಿದ್ದಾರೆ. ಅಂದ್ರೆ ನಾವು ವಿಚಾರವನ್ನು ಕೊಡ್ತಾ ಇದ್ದೇವೆ, ಆದ್ರೆ ಆ ವಿಚಾರದ ಮೂಲಕ ನಮ್ಮ ಹುಡುಗರಿಗೆ ಯಾವುದೋ ಒಂದು ಸಿದ್ಧಾಂತವನ್ನು ತುರುಕ್ತಾ ಇದ್ದೇವೆ. ನೋಡಿ, 2 ವಿಚಾರಗಳು. ಒಂದು, ಇಡೀ ಜಗತ್ತಿನಲ್ಲಿ ನ್ಯೂಯಾರ್ಕ್ ಸಿಟಿ ಅಂತ ಹೇಳುವಂಥದ್ದು ಅತ್ಯಂತ ದೊಡ್ಡ ಅತ್ಯಾಧುನಿಕ ನಗರ ಅಂತ ಹೇಳುವಂಥದ್ದು ಕರೆಕ್ಟ್, ಏನು ಸಮಸ್ಯೆ ಇಲ್ಲ ಅದರಲ್ಲಿ. ಅದೇ ರೀತಿಯಲ್ಲಿ ಮುಂಬೈಯಲ್ಲಿ ಜಗತ್ತಿನ ಅತ್ಯಂತ ದೊಡ್ಡ ಸ್ಲಮ್ ಇದೆ ಅಂತ ಹೇಳುವಂಥದ್ದು ಅದು ಕೂಡ ಸತ್ಯವೇ. ಆದ್ರೆ ನೀವು 2 ವಾಕ್ಯಗಳನ್ನು ಒಟ್ಟೊಟ್ಟು ಇಟ್ಟಾಗ, ನ್ಯೂಯಾರ್ಕ್ ಸಿಟಿ ಅಂತ ಹೇಳುವಂಥದ್ದು ಜಗತ್ತಿನ ಅತ್ಯಂತ ಆಧುನಿಕ ನಗರ, ಮುಂಬೈಯಲ್ಲಿ ಜಗತ್ತಿನ ಅತ್ಯಂತ ದೊಡ್ಡ ಸ್ಲಮ್ ಇದೆ ಅನ್ನೋ 2 ವಾಕ್ಯಗಳನ್ನ ಅಕ್ಕಪಕ್ಕದಲ್ಲಿ ಇಟ್ಟಾಗ ಯಾವ ಮೆಸೇಜ್ ಹೋಗುತ್ತೆ? ನೀವು ಹೇಳ್ತಾ ಇರೋದು ಸತ್ಯನೇ, ಆದ್ರೆ ಸತ್ಯವನ್ನು ಹೇಳ್ತಾನೆ ನೀವು ಅದರಲ್ಲಿ ಏನನ್ನ ದಾಟಿಸ್ತಾ ಇದ್ದೀರಲ್ಲ, ಏನನ್ನು ದಾಟಿಸ್ತಾ ಇದ್ದೀರಿ? ಸೊ ಈ ರೀತಿಯ ಅನೇಕ ವಿಚಾರಗಳು ಅಲ್ಲಿ ಬರ್ತವೆ. ಇನ್ನು ಬಹಳ ಚರ್ಚೆ ಆದಂತಹ ಒಂದು ಅಧ್ಯಾಯ ನಿಮಗೆಲ್ಲ ಗೊತ್ತಿರುವಂತದ್ದು 6ನೇ ಕ್ಲಾಸ್ನಲ್ಲಿ ವೇದಗಳ ಕಾಲ. GS ಗುಡಂಬಡಿತಾಯ ಅವರ ಪುಸ್ತಕವನ್ನ 2015ರ ಮೊದಲ ಪುಸ್ತಕವನ್ನ ನೀವು ಇಟ್ಟುಕೊಂಡು ನೋಡಿದಾಗ ಅಲ್ಲೂ ವೇದಗಳ ಕಾಲ ಅನ್ನೋ ಅಧ್ಯಾಯ ಇದೆ. ಆ ವೇದಗಳ ಕಾಲದ ಅಧ್ಯಾಯವನ್ನು ಹೇಗೆ ಶುರು ಮಾಡ್ತಾರೆ ಅಂತ ಹೇಳಿದ್ರೆ, ಒಬ್ಬ ಹುಡುಗ ಮನೆಗೆ ಬಂದು ಕೇಳ್ತಾನೆ, ಅಮ್ಮ ನನಗೆ ಇವತ್ತು ಶಾಲೆಯಲ್ಲಿ ಒಂದು ಶ್ಲೋಕವನ್ನು ಹೇಳ್ಕೊಟ್ರಮ್ಮ, ಅಸುತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಓಂ ಶಾಂತಿ 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 ಅನ್ನೋ ಮಂತ್ರವನ್ನ ಹೇಳ್ಕೊಟ್ರಮ್ಮ, ಇದರ ಅರ್ಥ ಏನಮ್ಮ ಅಂತ ಕೇಳ್ತಾನೆ. ಆಗ ತಾಯಿ ಹೇಳ್ತಾಳೆ, ನಾನು ಶಾಲೆ ಕಲಿಬೇಕಾದ್ರೂ ಕೂಡ ಈ ಮಂತ್ರ ಇತ್ತಪ್ಪ, ಈ ಮಂತ್ರದ ಅರ್ಥ ಹೀಗೆ, ಅಸತ್ಯದಿಂದ ನಾವು ಸತ್ಯದ ಕಡೆಗೆ ಹೋಗೋಣ, ಆಮೇಲೆ ಕತ್ತಲಿನಿಂದ ಬೆಳಕಿನ ಕಡೆ ಹೋಗೋಣ, ಮೃತ್ಯುವಿನಿಂದ ಅಮೃತತ್ವದ ಕಡೆಗೆ ಹೋಗೋಣ ಅನ್ನೋ ಒಂದು ಮಾತಿದು. ಇದು ವೇದ ಸಾಹಿತ್ಯದಲ್ಲಿ ಬಂದಿದೆ, ಋಗ್ವೇದದಲ್ಲಿ ಬಂದಿದೆ. ಇದನ್ನು ನನಗೂ ಕೂಡ ನನ್ನ ಹಿರಿಯರು ತನ್ನ ಶಾಲೆಯಲ್ಲಿ ಹೇಳಿಕೊಟ್ಟಿದ್ರು ಅಂತ ಹೇಳ್ತಾಳೆ. ಅಲ್ಲಿಂದ ಆ ವೇದ ಕಾಲದ ಒಂದು ಪರಿಚಯವನ್ನು ಶುರು ಮಾಡ್ತಾರೆ. ಇದು ಏನನ್ನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಈ ವೇದ ಅನ್ನೋ ಸಾಹಿತ್ಯ ಅಥವಾ ವೇದ ಸಾಹಿತ್ಯದ ಒಂದು ಸಂಸ್ಕೃತಿ ನಮ್ಮ ದೇಶದಲ್ಲಿ ಅದು ತಲೆಮಾರಿನಿಂದ ತಲೆಮಾರಿಗೆ ಹರಿದು ಬಂದದ್ದು. ಅದು ಯಾರು ಕೂಡ ನಮಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಹಾಕಿ ಪರೀಕ್ಷೆ ಬರೆಸಿ ನಮಗೆ ಹೇಳಿಕೊಟ್ಟದ್ದಲ್ಲ. ಅದು ನಾನು ಕಲಿತಿದ್ದೇನೆ, ನನ್ನ ತಂದೆ ತಾಯಿ ಕಲಿತಿದ್ದಾರೆ, ಅವ್ರ ತಂದೆ ತಾಯಿಗಳು ಕಲಿತಿದ್ದಾರೆ. ಇದು ಪರಂಪರಾನುಗತವಾಗಿ ಬಂದಂತಹ ಒಂದು ಸಾಹಿತ್ಯ, ಒಂದು ಸಂಸ್ಕೃತಿ, ಒಂದು ವಿಚಾರ. ಮತ್ತು ಅದು ಏನನ್ನ ಹೇಳ್ತಾ ಇದೆ, ವೇದಗಳ ಬಗ್ಗೆ ಒಂದು ಒಳ್ಳೆಯ ಒಂದು ಭಾವನೆ ಮಗುವಿಗೆ ಬರುವ ರೀತಿಯಲ್ಲಿ ಆ ಪುಸ್ತಕ ಇದೆ, ಆ ಅಧ್ಯಾಯ ಇದೆ. ಆ ಅಷ್ಟು ಭಾಗವನ್ನು ತೆಗೆದು, ಪೀಠಿಕಾ ಭಾಗವನ್ನು ತೆಗೆದು ಇವರು ಏನ್ ಬರೀತಾರೆ ಅಂತ ಹೇಳಿದ್ರೆ, ಕ್ರಿಸ್ತಪೂರ್ವ ಅದೇನು 1500 ಅಂತ ಹೇಳುವ ಮ್ಯಾಕ್ಸ್ ಮುಲ್ಲರ್ನ ಒಂದು ಕಾಲ ಇದೆ. ಆ ಕಾಲಘಟ್ಟದಲ್ಲಿ ಮಧ್ಯಪ್ರಾಚ್ಯದಿಂದ ಒಂದಷ್ಟು ಮಂದಿ ವಿದೇಶಿಯರು ಭಾರತಕ್ಕೆ ಬಂದು ಇಲ್ಲಿದ್ದ ಸಂಸ್ಕೃತಿಯನ್ನು ಹೊಡೆದು ಹಾಕಿ ಅವರನ್ನು ಓಡಿಸಿ ದಾಳಿ ಮಾಡಿ ಅಲ್ಲಿ ತಮ್ಮ ಸಂಸ್ಕೃತಿಯನ್ನು ಸ್ಥಾಪನೆ ಮಾಡಿದರು. ಇದನ್ನು ವೇದಕಾಲ ಅಂತ ಕರೀತಾರೆ. ಮೊದಲ ವಾಕ್ಯ ನೀವು ಬೇಕಾದ್ರೆ ನೋಡಬಹುದು, 6ನೇ ಕ್ಲಾಸಿನ ಪಠ್ಯಪುಸ್ತಕದಲ್ಲಿ ನೋಡಬಹುದು. ಮೊದಲ ವಾಕ್ಯ, ವೇದಗಳ ಬಗ್ಗೆ ಇರುವಂತಹ ಮೊದಲ ವಾಕ್ಯದಲ್ಲಿ ಅದು ಯಾರೋ ಹೊರಗಿನಿಂದ ಬಂದವರು ಇಲ್ಲಿ ಹೊಡೆದು ಹಾಕಿದ್ರು, ನಮ್ಮನ್ನು ಓಡಿಸಿದ್ರು, ಇಲ್ಲಿ ಅವರ ಸಂಸ್ಕೃತಿಯನ್ನು ಹಾಕಿದ್ರು. ಅಂದ್ರೆ ನೀವು ಏನನ್ನು ಹೇಳ್ತಾ ಇದ್ದೀರಿ? ಒಂದೇ ಪಾಠ, ವೇದಗಳ ಪರಿಚಯ ಅನ್ನೋ ಒಂದೇ ಅಧ್ಯಾಯ, ಒಂದೇ ಶೀರ್ಷಿಕೆ. ಆದ್ರೆ ಒಂದು ಕಡೆ ನಿಮಗೆ ಅಧ್ಯಾಯವನ್ನು ಓದಿದಾಗ ವೇದಗಳ ಬಗ್ಗೆ ಒಂದು ಗೌರವ ಬರುವ ಹಾಗಿದೆ. ಅದೇ ಇನ್ನೊಂದು ಕಡೆಯಲ್ಲಿ ನೀವು ಅದೇ ಅಧ್ಯಾಯವನ್ನು ಓದಿದಾಗ ನಮ್ಮ ದೇಶದ ಬಗ್ಗೆ ಹೇವರಿಕೆ ಬರುವ ರೀತಿಯಲ್ಲಿ, ನಮ್ಮ ಸಂಸ್ಕೃತಿಯ ಬಗ್ಗೆ ಅಗೌರವ ಬರುವ ರೀತಿಯಲ್ಲಿ, ನಮಗೆ ನಮ್ಮ ಮೇಲೆ ಕೋಪ ಬರುವ ರೀತಿಯಲ್ಲಿ ಆ ಅಧ್ಯಾಯವನ್ನ ಬರೆದಿದ್ದಾರೆ.
ಈ ರೀತಿ ಮತ್ತೆ ಬಹಳ ಪ್ರಸಿದ್ಧವಾಗಿರುವಂತಹ ಅಥವಾ ಕುಪ್ರಸಿದ್ಧವಾಗಿರುವಂತಹ ಅನೇಕ ಸ್ಟೇಟ್ಮೆಂಟ್ಗಳನ್ನ ನೀವು ಈಗಾಗಲೇ ಚರ್ಚೆಯಲ್ಲಿ ನೋಡಿರ್ತೀರಿ. ಹವಿಸಿಗೆ ತುಪ್ಪವನ್ನು ಹಾಕಿದ ಮೇಲೆ ಜನಕ್ಕೆ ತುಪ್ಪ ಸಿಗ್ಲಿಲ್ಲ, ಎಣ್ಣೆ ಸಿಗ್ಲಿಲ್ಲ, ಅವರು ಹಸಿವೆಯಿಂದ ಸಾಯ್ಬೇಕಾಯ್ತು. ಆಮೇಲೆ ಯಜ್ಞಗಳಿಗೆ ಹಸುಗಳನ್ನ ಎತ್ತುಗಳನ್ನ ಬಲಿ ಕೊಡ್ತಾ ಇದ್ರು, ಇದರಿಂದ ಕೃಷಿಗೆ ಎತ್ತುಗಳು ಸಿಗ್ಲಿಲ್ಲ, ಹಾಗಾಗಿ ಏನು ಗದ್ದೆಗಳು ಹೊಲಗದ್ದೆಗಳೆಲ್ಲ ಬಂಜರು ಬೀಳ್ಬೇಕಾಯ್ತು ಇತ್ಯಾದಿ. ಯಾವ ಹುಡುಗ ಕೂಡ ನಗಬಹುದಾದ, ಯಾವ ಹುಡುಗ ಕೂಡ ಅಪಹಾಸ್ಯ ಮಾಡಬಹುದಾದ, ಗೇಲಿ ಮಾಡಬಹುದಾದಂತ ಸಾಲುಗಳನ್ನ ಇವರು ಬರೀತಾರೆ. ಆಮೇಲೆ ಜಾತಿ, ಧರ್ಮ, ವರ್ಣ ಇತ್ಯಾದಿ ಎಲ್ಲ ಶಬ್ದಗಳನ್ನ ಕಲಸು ಮೇಲೋಗರ, ಉದ್ದೇಶಪೂರ್ವಕ ಕಲಸು ಮೇಲೋಗರ. ಎಲ್ಲೆಲ್ಲಿ ಧರ್ಮ ಅಂತ ಹೇಳಬೇಕೋ ಅಲ್ಲಿ ಧರ್ಮ ಅಂತ ಹೇಳೋದು, ಜಾತಿ ಅಂತ ಹೇಳೋದು, ಕುಲ ಅಂತ ಹೇಳೋದು, ಪಂಥ ಅಂತ ಹೇಳೋದು. ಅಂದ್ರೆ ಆ ಅಧ್ಯಯನ ಮುಗಿಸುವಷ್ಟರಲ್ಲಿ ಆ ಹುಡುಗನಿಗೆ ಸಂಪೂರ್ಣವಾಗಿ ಗೊಂದಲ ಆಗಬೇಕು. ನಾನು ಏನನ್ನು ಓದ್ತಿದ್ದೇನೆ ಅನ್ನೋದ್ರ ಬಗ್ಗೆ ಅವನಿಗೆ ಸ್ಪಷ್ಟತೆ ಇರಬಾರದು ಅನ್ನುವ ರೀತಿಯಲ್ಲಿ ಉದ್ದೇಶಪೂರ್ವಕವಾಗಿ ಕೆಲವು ಶಬ್ದಗಳನ್ನ ಅಲ್ಲಲ್ಲಿ ಅವರು ಸೇರಿಸ್ತಾ ಹೋಗ್ತಾರೆ. ಆಮೇಲೆ ಬಹಳ ಮುಖ್ಯವಾಗಿ ನಾನು ಗಮನಿಸಿದ ಹಾಗೆ ಮತ್ತು ನಮ್ಮ ಸಮಿತಿಯವರು ಕೂಡ ಗಮನಿಸಿದ ಹಾಗೆ, ಮತ್ತೆ ಎಲ್ರಿಗೂ ಗೊತ್ತಿರಲಿ, ಡಾಕ್ಟರ್ ರಾಜಾರಾಮ್ ಹೆಗ್ಡೆ ಅವರು ಕೂಡ ಈ ಸಮಿತಿಯಲ್ಲಿ ಅವರು ಕೂಡ ಇದ್ದಾರೆ, ಅಂದ್ರೆ ಈಗಿನ ಪರಿಷ್ಕರಣ ಸಮಿತಿಯಲ್ಲಿ ಇದ್ದಾರೆ. ನಾವೆಲ್ಲ ಗಮನಿಸಿದ ಹಾಗೆ ಅಲ್ಲಿ ಅಧ್ಯಾಯಗಳಿಗೆ ಒಂದು ಕಾಲಾನುಕ್ರಮ ಇಲ್ಲ. ಒಂದು ಸಲ ನೀವು 12ನೇ ಶತಮಾನದ ಬಗ್ಗೆ ಹೇಳ್ತೀರಿ, ಮುಂದಿನ ಅಧ್ಯಾಯದಲ್ಲಿ ಕ್ರಿಸ್ತಪೂರ್ವ 3ನೇ ಶತಮಾನದ ಬಗ್ಗೆ ಹೇಳ್ತೀರಿ, ಮತ್ತೆ 3ನೇ ಶತಮಾನಕ್ಕೆ ಬರುವ 3ನೇ ಅಧ್ಯಾಯಕ್ಕೆ ಬರುವಾಗ ಮತ್ತೆ 10ನೇ ಶತಮಾನದ ಬಗ್ಗೆ ಹೇಳ್ತೀರಿ, ಮತ್ತೆ 4ನೇ ಚಾಪ್ಟರ್ಗೆ ಹೋಗುವಾಗ ಕ್ರಿಸ್ತಪೂರ್ವ 5ನೇ ಶತಮಾನ ಅಂತ ಹೇಳ್ತೀರಿ. ಅಂದ್ರೆ ಎಲ್ಲೂ ಕೂಡ ಕಾಲಾನುಕ್ರಮಣಿಕೆ ಇಲ್ಲ. ಒಂದು ರೀತಿಯಲ್ಲಿ ಒಂದು ಏಕಸೂತ್ರ ಅನ್ನೋದಿಲ್ಲ. ಅವರಿಗೆ ಮನಸ್ಸಿಗೆ ಬಂದ ಹಾಗೆ ಚಾಪ್ಟರ್ಗಳನ್ನ, ಅಧ್ಯಾಯಗಳನ್ನ ಅವರು ಬರಿತಾ ಹೋಗಿರುವಂತದ್ದು. ನಾನು ಕೇವಲ ಒಂದು ಪ್ಯಾರಾಗ್ರಾಫ್ ಅನ್ನ, ಒಂದು 4 ಸಾಲುಗಳನ್ನು ನಿಮಗೆ ಓದಿ ಹೇಳ್ತೇನೆ. ಕಲಬುರಗಿ ವಿಭಾಗದಲ್ಲಿ 6 ಜಿಲ್ಲೆಗಳಿವೆ. ಆರಂಭದಲ್ಲಿ 4 ಜಿಲ್ಲೆಗಳಿದ್ದವು. ಬಹಮನಿ ಅರಸರ ಆಳ್ವಿಕೆಯಲ್ಲಿ ಇಲ್ಲಿ ಅನೇಕ ಇಸ್ಲಾಮಿಕ್ ಕಲೆ ಬೆಳೆಯಿತು. ಈ ಜಿಲ್ಲೆಯಲ್ಲಿ ಅನೇಕ ಪ್ರಾಚೀನ ಸ್ಮಾರಕಗಳ ಸ್ಥಳಗಳಿವೆ. ಅದರಲ್ಲಿ ಪ್ರಸಿದ್ಧವಾದದ್ದು ಸನ್ನತಿ. ಇಲ್ಲಿ ಅನೇಕ ಬುದ್ಧ ವಿಹಾರಗಳ ಸ್ಮಾರಕಗಳಿವೆ. ಕಾಗಿಣಾ ನದಿಯ ದಡದಲ್ಲಿನ ಮಾನ್ಯಕೀಠವಿದೆ. ನಿಮಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ಇದು ಏನು ಕನ್ವೆ ಆಯ್ತು ಅನ್ನೋದು ಗೊತ್ತಿಲ್ಲ. ಆದ್ರೆ ನಾನು ಇದರ ಬಗ್ಗೆ ಹೋಗ್ತಾ ಇಲ್ಲ, ಅದರ ಸತ್ಯಾಸತ್ಯತೆ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಅದು ಕಾಗಿಣಾ ನದಿಯ ಹತ್ತಿರದಲ್ಲಿದೆಯಾ, ಇನ್ನೊಂದು ನದಿಯ ಹತ್ತಿರದಲ್ಲಿ, ಅದರ ಬಗ್ಗೆ ಮಾತಾಡ್ತಿಲ್ಲ. ವಾಕ್ಯಗಳ ರಚನೆಯನ್ನ ಸ್ವಲ್ಪ ಗಮನಿಸಿ. ಅವ್ರು ಹೇಳ್ತಾರೆ ಕಲಬುರಗಿ ವಿಭಾಗದಲ್ಲಿ, ಅಂದ್ರೆ ನಮ್ಮ ರಾಜ್ಯವನ್ನು 4 ವಿಭಾಗಗಳಾಗಿ ವಿಭಾಗಿಸಿದರೆ, ಒಂದೊಂದು ವಿಭಾಗದಲ್ಲೂ ಕೂಡ 5-6 ಜಿಲ್ಲೆಗಳು ಬರುತ್ತವೆ. ಕಲಬುರಗಿ ವಿಭಾಗದಲ್ಲಿ 6 ಜಿಲ್ಲೆಗಳಿವೆ ಅಂತ ಶುರು ಮಾಡಿದ್ದಾರೆ. 3ನೇ ವಾಕ್ಯಕ್ಕೆ ಬರುವಾಗ ಈ ಜಿಲ್ಲೆಯಲ್ಲಿ ಅಂತ ಹೇಳಿದ್ರೆ ಯಾವ ಜಿಲ್ಲೆಯಲ್ಲಿ ಅಂತ ಗೊತ್ತಿಲ್ಲ. ಟೀಚರ್ ತಲೆ ಚಚ್ಕೊಳ್ಬೇಕು. ಯಾವ ಜಿಲ್ಲೆ? 6 ಜಿಲ್ಲೆಗಳು ಅಂತ ಹೇಳಿದ್ಮೇಲೆ ಅದರಲ್ಲಿ 6 ಜಿಲ್ಲೆಯಲ್ಲಿ ಯಾವ ಜಿಲ್ಲೆ ಗೊತ್ತಿಲ್ಲ, ಅದರ ಮೆನ್ಷನ್ ಇಲ್ಲ. ಆಮೇಲೆ ಇಲ್ಲಿ ಅನೇಕ ಇಸ್ಲಾಮಿಕ್ ಕಲೆ ಬೆಳೆಯಿತು. ಅನೇಕ ಇಸ್ಲಾಮಿಕ್ ಕಲೆ ಬೆಳೆಯಿತು. ಬಹುವಚನ ಏಕವಚನ ಅದರ ಸಮಸ್ಯೆ ಬಿಟ್ಟೇ ಬಿಡಿ. ಇಸ್ಲಾಮಿಕ್ ಕಲೆ ಅಂದ್ರೆ ಏನು? ಅನೇಕ ಇಸ್ಲಾಮಿಕ್ ಕಲೆ ಅಂದ್ರೆ ಏನು? ಈಗ ಅನೇಕ ಇಸ್ಲಾಮಿಕ್ ಕಟ್ಟಡಗಳು ಅಂತ ಹೇಳಿ, ಅಥವಾ ಅನೇಕ ಇಸ್ಲಾಮಿಕ್ ಪುಸ್ತಕಗಳು ಅಂತ ಹೇಳಿ, ಅನೇಕ ಇಸ್ಲಾಮಿಕ್ ಕಲೆ ಅನ್ನೋದಕ್ಕೆ ಏನಾದ್ರು ಅರ್ಥ ಇದೆಯಾ? ನಾನು ಕನ್ನಡದ ಬಗ್ಗೆ ಮಾತಾಡ್ತಿದ್ದೇನೆ, ವಿಚಾರದ ಬಗ್ಗೆ ನಾನು ಕೇಳ್ತಾನೆ ಇಲ್ಲ. ಆಮೇಲೆ ಇಲ್ಲಿ ಅನೇಕ ಬುದ್ಧ ವಿಹಾರಗಳ ಸ್ಮಾರಕಗಳಿವೆ. ಬುದ್ಧ ವಿಹಾರಗಳಿವೆ ಅಂತ ಹೇಳಿದ್ರೆ ಸಾಕು, ಬುದ್ಧ ವಿಹಾರದ ಸ್ಮಾರಕ ಅಂತ ಏನಾದ್ರು ಇದೆಯಾ? ಆಮೇಲೆ ಕಾಗಿಣಾ ನದಿಯ ದಡದಲ್ಲಿನ ಮಾನ್ಯಕೀಠವಿದೆ. ದಡದಲ್ಲಿನ ಮಾನ್ಯಕೀಠ ಅನ್ನೋದಕ್ಕೆ ಏನು ಅರ್ಥನೇ ಇಲ್ಲ. ದಡದಲ್ಲಿ ಮಾನ್ಯಕೀಠವಿದೆ ಅಂತ ಹೇಳ್ಬೋದು, ಅಥವಾ ಬೇರೆ ಏನಾದ್ರು ವಾಕ್ಯದ, ಅಂದ್ರೆ ನಾನು ಹೇಳ್ತಾ ಇರೋದು ವಿಚಾರದ ಬಗ್ಗೆ ಬಿಟ್ಬಿಡಿ, ಅದರ ಸತ್ಯಾಸತ್ಯತೆ ಬಗ್ಗೆ ಬಿಟ್ಬಿಡಿ. ಕನ್ನಡ ಭಾಷೆ ನಾವು ಹೇಳ್ತಾ ಇದ್ದೇವೆ. ನಾವು ಇವತ್ತು ನಮ್ಮ ಮಕ್ಕಳಿಗೆ ಯೂನಿವರ್ಸಿಟಿಯಲ್ಲಿ ಮಕ್ಕಳಿಗೆ ಪತ್ರ ಬರೆಯೋದಕ್ಕೆ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂದ್ರೆ ಈ ರೀತಿಯ ಟೆಕ್ಸ್ಟ್ ಅನ್ನು ಓದ್ತಾ ಇದ್ದಾರೆ. ಅದರಲ್ಲಿ ವಿಭಕ್ತಿ ಪ್ರತ್ಯಯ, ಒಂದು ಬಹುವಚನ ಏಕವಚನಗಳು ಗೊಂದಲ ಎಲ್ಲವೂ ಕೂಡ ಇರುವಂತ ವಾಕ್ಯಗಳನ್ನ ಇವರು ಬೇಕು ಅಂತ ಈ ರೀತಿಯ ವಾಕ್ಯಗಳನ್ನ ಬರೀತಾರೆ. ಆಮೇಲೆ ಚಳುವಳಿಗಳ ಬಗ್ಗೆ ಮಾತಾಡ್ತಾರೆ. ಏನು ವಚನ ಚಳುವಳಿ ನೋಡಿ, ಚಳವಳಿ ಅಂತ ಹೇಳುವಂತದ್ದೇ ಅದು ಬಹಳ ತಪ್ಪು ಕಲ್ಪನೆ. ವಚನ ಚಳುವಳಿ ಅಂತ ಯಾಕೆ ಹೇಳ್ತೀರಿ? ವಚನ ಸಾಹಿತ್ಯ ಅಂತ ಹೇಳಿ ಹರಿದಾಸ ಚಳುವಳಿ ಆಗುತ್ತೆ ಯಾವತ್ತಾದ್ರು? ಕೀರ್ತನ ಸಾಹಿತ್ಯ ಅಂತ ಹೇಳಿ ತತ್ವಪದಗಳ ಚಳುವಳಿ ಆಗುತ್ತಾ? ಆದ್ರೆ ಇವ್ರು ಹೇಳ್ತಾರೆ ವಚನ ಚಳುವಳಿ ಹೇಗ್ ಬಂತು? ಅದು ಅಸ್ಪೃಶ್ಯತೆಯನ್ನು ತೊಡೆದು ಹಾಕ್ಲಿಕ್ಕಾಗಿ ಬಂತು, ಅಸಮಾನತೆಯನ್ನು ತೊಡೆದು ಹಾಕ್ಲಿಕ್ಕಾಗಿ ಬಂತು. ಆಮೇಲೆ 2 ಸೆಂಟೆನ್ಸ್ ಆದ್ಮೇಲೆ ಹರಿದಾಸ ಸಾಹಿತ್ಯದ ಬಗ್ಗೆ ಬರ್ತಾರೆ. ಹರಿದಾಸ ಸಾಹಿತ್ಯ ಯಾಕೆ ರಚನೆ ಆಯ್ತು? ಅಸ್ಪೃಶ್ಯತೆಯನ್ನು ತೊಡೆದು ಹಾಕುವುದಕ್ಕಾಗಿ ಆಯ್ತು. ಆಮೇಲೆ ತತ್ವಪದಗಳ ಬಗ್ಗೆ ಬರ್ತಾರೆ. ತತ್ವಪದಗಳು ಯಾಕೆ ರಚನೆ ಮಾಡಿದ್ರು? ಅಸಮಾನತೆಯನ್ನು ತೊಡೆದು, ಅಂದ್ರೆ ಎಲ್ಲವೂ ಕೂಡ ಅಸಮಾನತೆಯನ್ನು ತೊಡೆದು ಹಾಕ್ಲಿಕ್ಕೆ ಅಂತಾನೆ ಇಲ್ಲಿ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಸಾಹಿತ್ಯ ರಚನೆ ಆಗಿರುವಂತದ್ದು ಅನ್ನೋದು, ಇದು ಕಮ್ಯುನಿಸ್ಟ್ ಅಥವಾ ಮಾರ್ಕ್ಸಿಸ್ಟ್ ಒಂದು ಚಿಂತನೆಯ ಒಂದು ಧಾರೆ ಇದೆ. ಎಲ್ಲವೂ ಜಗತ್ತಿನಲ್ಲಿ ಆಗ್ತಾ ಇರೋದು ಎಲ್ಲವೂ ಕೂಡ ಅಸಮಾನತೆಯನ್ನು ತೆಗೆಯೋದಕ್ಕೆ, ಹೋರಾಟ ಮಾಡೋದಕ್ಕೆ, ನಾವು ಜನ ಹುಟ್ಟಿರೋದೇ ಹೋರಾಟ ಮಾಡೋದಕ್ಕೆ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಈ ರೀತಿಯ ಇದನ್ನ ಬರೀತಾರೆ. ಆಮೇಲೆ ನಾನು ಆಗ್ಲೇ ಹೇಳಿದಾಗ ಎಲ್ಲವೂ ಕೂಡ ಸಾಮಾಜಿಕ ನ್ಯಾಯ, ಎಲ್ಲದಕ್ಕೂ ಕೂಡ ಸಾಮಾಜಿಕ ನ್ಯಾಯ ಕೊಡಬೇಕು. ನಾನು ಕೇಳ್ತಾ ಇರೋದು ಇವತ್ತು ನನ್ನ
ಮಾತುಗಳಿರುವುದು ಕೇವಲ ಇತಿಹಾಸಕ್ಕೆ ಸಂಬಂಧಪಟ್ಟಿದ್ದಲ್ಲ, ಒಟ್ಟಾರೆ ಪಠ್ಯಗಳ ಬಗ್ಗೆ ಹೇಳಬೇಕು. ಪಠ್ಯಗಳಿರುವುದು ಯಾವುದಕ್ಕೆ? ಉದಾಹರಣೆಗೆ ಕನ್ನಡ ಭಾಷೆಯ ಪಠ್ಯ ಯಾವುದಕ್ಕಿರೋದು? ಅದು ನೀವು ಸಿದ್ಧಾಂತವನ್ನು ಕಲಿಸೋದಕ್ಕಿರೋದಾ, ಅಥವಾ ಅದು ನೀವು ಯಾವುದಾದ್ರೂ ಸಾಮಾಜಿಕ ನ್ಯಾಯವನ್ನು ಕೊಡುವುದಕ್ಕೆ ನಾವು ಪಠ್ಯಪುಸ್ತಕವನ್ನು ಬರೀತಾ ಇದ್ದೀವಿ? ಪಠ್ಯಪುಸ್ತಕಗಳಿಗೂ ಸಾಮಾಜಿಕ ನ್ಯಾಯಕ್ಕೂ ಯಾವ ಸಂಬಂಧವೂ ಇಲ್ಲ. ಕನ್ನಡ ಭಾಷೆಯ ಪಠ್ಯ ಇರುವಂತದ್ದು ಮಕ್ಕಳಿಗೆ ಅಭಿವ್ಯಕ್ತಿಯನ್ನು ಹೇಳಿಕೊಡುವುದಕ್ಕೆ, ಅವರಿಗೆ ಸರಿಯಾಗಿ ಮಾತಾಡೋದನ್ನು ಹೇಳಿಕೊಡೋದಕ್ಕೆ, ಅವರಿಗೆ ಸರಿಯಾಗಿ ಬರೆಯೋದನ್ನು ಹೇಳಿಕೊಡೋದಕ್ಕೆ, ಅವರಿಗೆ ಸರಿಯಾಗಿ ಯೋಚನೆ ಮಾಡೋದನ್ನು ಹೇಳಿಕೊಡೋದಕ್ಕೆ, ರೀಡಿಂಗ್ ಬಿಟ್ವೀನ್ ಲೈನ್ಸ್ ಮಾಡೋದಕ್ಕೆ. ಅದು ಬಿಟ್ಟು ನೀವು ಸಿದ್ಧಾಂತವನ್ನು ತಿಳ್ಕೋದಕ್ಕೆ ವಿಷಯ. ಇವತ್ತು ನಾವು ಒಂದು ವಿಷಯವನ್ನು ಹೇಳ್ಕೊಡ್ತಾ ಇದ್ದೇವೆ, ಇನ್ಫಾರ್ಮೇಶನ್. ಕನ್ನಡ ಪಠ್ಯದಲ್ಲೂ ಕೂಡ ಬೇಕಾದಷ್ಟು ಇನ್ಫಾರ್ಮೇಶನ್. ಒಂದೊಂದು ಪ್ಯಾರಾಗ್ರಾಫ್ ನಲ್ಲಿ 4 ಸೆಂಟೆನ್ಸ್ ಇದ್ರೆ ಆ 4 ಸೆಂಟೆನ್ಸ್ ಕೂಡ ಇನ್ಫಾರ್ಮೇಶನ್. ನಾನು ಹೇಳ್ತಾ ಇರೋದು, ಯಾಕೆ ನೀವು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀರಿ? ಒಂದಾದ ಕಾಲದಲ್ಲಿ 50 ವರ್ಷಗಳ ಹಿಂದೆ ಅವರಿಗೆ ಇನ್ಫಾರ್ಮೇಶನ್ ಸೋರ್ಸ್ಗಳು ಬೇರೆ ಯಾವುದೂ ಇರಲಿಲ್ಲ. ಮಕ್ಕಳಿಗೆ ಏನು, ನೀವು ಪ್ರತಿಯೊಬ್ಬರಿಗೂ ಕೂಡ ಚಿಕ್ಕ ಮಕ್ಕಳಿಗೆ ಲೈಬ್ರರಿಗೆ ಹೋಗಿ ಪುಸ್ತಕ ಹುಡುಕಿ ನೀವು ಅಂಶಗಳನ್ನು ಬರುವ ಅಂತ ಹೇಳಲಿಕ್ಕೆ ಆಗಲ್ಲ. ಸೊ ಆ ಎಲ್ಲ ಮಾಹಿತಿಯನ್ನು ನೀವು ಪಠ್ಯದಲ್ಲಿ ಕೊಡಬೇಕಾಗಿತ್ತು. ಆದ್ರೆ ಇವತ್ತು ಯಾಕೆ ನಾವು ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿಯ ಬಗ್ಗೆ ಮಾತಾಡ್ತಾ ಇದ್ದೇವೆ? ಬಿಕಾಸ್ ಇವತ್ತಿನ ದಿನಕ್ಕೆ ನಾವು ಯಾವುದನ್ನು ಕೊಡಬೇಕು ಮಕ್ಕಳಿಗೆ? ಇನ್ಫಾರ್ಮೇಶನ್ ಅನ್ನು ಕೊಡುವ ಕಾಲ ಹೋಯಿತು. ಇವತ್ತು ನಾವು ಅವರಿಗೆ ಯೋಚನೆ ಮಾಡೋದನ್ನ ಹೇಳ್ಕೊಡ್ಬೇಕು, ವಿಶ್ಲೇಷಣಾ ಸಾಮರ್ಥ್ಯವನ್ನು ಬೆಳೆಸೋದನ್ನ ಹೇಳ್ಕೊಡ್ಬೇಕು. ಯಾಕಂದ್ರೆ ಇನ್ಫಾರ್ಮೇಶನ್ ಪ್ರತಿಯೊಬ್ಬನ ಹುಡುಗನ ಕೈಯಲ್ಲಿ ಒಂದು ಮೊಬೈಲ್ ಇದೆ. 10 ವರ್ಷದ ಹುಡುಗನ ಕೈಯಲ್ಲಿ ಮೊಬೈಲ್ ಇದೆ, ಪ್ರೈಮರಿ ಸ್ಕೂಲ್ಗಳ ವಿದ್ಯಾರ್ಥಿಗಳ ಕೈಯಲ್ಲಿ ಮೊಬೈಲ್ ಇದೆ, ಅದರಲ್ಲಿ ಗೂಗಲ್ ಇದೆ, 4G 5G ಇದೆ. ಅವನಿಗೆ ಯಾವುದೋ ಒಂದು ವಿಚಾರದ ಬಗ್ಗೆ ಬ್ಯಾಟಲ್ ಆಫ್ ಕ್ಲಾಸ್ ಇರ್ಬೋದು, ಯಾವುದೇ ಇರ್ಬೋದು, ವಿಚಾರದ ಬಗ್ಗೆ ಅವನಿಗೆ ಮಾಹಿತಿ ಬೇಕು ಅಂದ್ರೆ ಅವನು ಟಕ್ ಅಂತ ಹೊಡಿತಾನೆ, 1 ನಿಮಿಷದಲ್ಲಿ ಮಾಹಿತಿ ಸಿಗುತ್ತೆ. ಮಾಹಿತಿ ಕೊಟ್ಟು ಪ್ರಯೋಜನ ಇಲ್ಲ. ಇವತ್ತು ನಾವು ಅವರಿಗೆ ವಿಚಾರ ಮಾಡೋದನ್ನು ಹೇಳ್ಕೊಡ್ಬೇಕಾಗಿದೆ, ವಿಶ್ಲೇಷಣಾ ಸಾಮರ್ಥ್ಯವನ್ನು ಬೆಳೆಸಬೇಕಾಗಿದೆ. ಆದ್ರೆ ಇಲ್ಲಿ ಕನ್ನಡ ಭಾಷೆಯ ಟೆಕ್ಸ್ಟ್ ಬುಕ್ಕಿನಲ್ಲಿ ಪ್ರತಿಯೊಂದು ಪಾಠದಲ್ಲೂ ಕೂಡ ವಿಚಾರಗಳನ್ನ ತುರುಕಿದ್ದಾರೆ, ಸಿದ್ಧಾಂತಗಳನ್ನ ತುರುಕಿದ್ದಾರೆ. ಮತ್ತು ಸಾಮಾಜಿಕ ನ್ಯಾಯ ಮಾಡ್ಲಿಕ್ಕೆ ಹೋಗಿ ಏನಾಗಿದೆ ಅಂತ ಹೇಳಿದ್ರೆ, ನೋಡಿ, ಎಲ್ಲ ಜಾತಿಯವರು ಇರಬೇಕು, ಎಲ್ಲ ಜಿಲ್ಲೆಯವರು ಇರಬೇಕು, ಎಲ್ಲ ಪತ್ರದವರು, ಎಲ್ಲ ಸಿದ್ಧಾಂತದವರು ಇರಬೇಕು. ಎಲ್ಲ ಸಿದ್ಧಾಂತ ಅನ್ನೋದಿಲ್ಲ, ಅವರ ಸಿದ್ಧಾಂತದವರು ಇರ್ಬೇಕಷ್ಟೇ. ಹಾಗೆ ಸಾಮಾಜಿಕ ನ್ಯಾಯವನ್ನು ಕೊಡ್ಲಿಕ್ಕೆ ಹೋಗಿ 6ನೇ ಕ್ಲಾಸಿನ ಚಿಕ್ಕ ಹುಡುಗರಿಗೆ ನಾವಿವತ್ತು ಸಾವು ಅನ್ನುವ ಪದ್ಯವನ್ನು ಇಟ್ಟಿದ್ದೇವೆ ಕನ್ನಡ ಭಾಷೆಯಲ್ಲಿ. ಯಾಕೆ? ಅದನ್ನ ಒಬ್ಬ ಮುಸ್ಲಿಂ ಬರೆದಿರ್ಬೇಕು, ಅದನ್ನು ತನ್ನ ಸಿದ್ಧಾಂತದವನ್ನೇ ಬರೆದಿರ್ಬೇಕು, ಅದನ್ನ ಇಂತಿಂತ ಜಿಲ್ಲೆಯವನ್ನೇ ಬರೆದಿರ್ಬೇಕು. ಅವ್ರದ್ದು ಬೇರೆ ಯಾವ್ದು ಬರೆದಿರೋದು, ಬೇರೆ ಯಾವ್ದು ಗುಣಾತ್ಮಕವಾದ ಇದೇ ಇಲ್ಲ. ಹಾಗಾಗಿ ಅವನು ಬರೆದಿರೋದು ಒಂದೇ ಪದ್ಯ, ಸಾವು, ಅದನ್ನ ಇಡಿ. ಈ ರೀತಿಯಲ್ಲಿ ಪರಿಷ್ಕರಣೆ ಮಾಡಿ ನಮ್ಮ ಮಕ್ಕಳಿಗೆ ನಾವು ಏನನ್ನು ಬೋಧಿಸ್ತಾ ಇದ್ದೇವೆ. ಹೀಗೆ ಇದು ಒಂದು ಭಾಗ. ಮತ್ತು ಕೆಲವು ವ್ಯಾಕರಣ ಭಾಗಗಳನ್ನ ಬ್ಲಾಗ್ಗಳಿಂದ ನೇರವಾಗಿ ಪಟ್ಟಿ ಇಳಿಸಿದ್ದು, ಕೃತಿ ಚೌರ್ಯ ಮಾಡಿದ್ದು ಇತ್ಯಾದಿಗಳು ಕೂಡ ಬೇಕಾದಷ್ಟಿದೆ. ಇದು ಒಂದು ಭಾಗವಾದರೆ ಅದರಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರ ಅದು ಇನ್ನೊಂದು ಭಾಗ. ಅವರು ಹೇಗೆ ಈ 27 ಸಮಿತಿಗಳ 182 ಜನರನ್ನ ಮತ್ತೆ ಮತ್ತೆ ಕರೀತಾ ಇದ್ರು, ಅವರ ಕೈಯಲ್ಲಿ ಹೇಗೆ ತಮಗೆ ಬೇಕಾದ ಪಾಠಗಳನ್ನು ಬರೆಸ್ತಾ ಇದ್ರು, ಅಲ್ಲಿ ಹೇಗೆ ಬಿಲ್ವಿದ್ಯೆ ನಡೀತಾ ಇತ್ತು, ಇದೆಲ್ಲವೂ ಕೂಡ ಅದು ಹೇಳ್ತಾ ಹೋದ್ರೆ ಇನ್ನೊಂದು ಭಾಗವೇ ಆಗುತ್ತೆ. ಶಿಕ್ಷಣ ಇಲಾಖೆ ಪಠ್ಯಪುಸ್ತಕ ಸಂಘದವರು ಮೇಲಿಂದ ಮೇಲೆ ಕೇಳ್ತಾರೆ, ನಮ್ಗೆ ಪುಸ್ತಕಗಳನ್ನ ಕೊಡಿ, ಯಾಕಂದ್ರೆ ಮುಂದಿನ ವರ್ಷಕ್ಕೆ ನಾವು ಪಠ್ಯಪುಸ್ತಕಗಳನ್ನ ಪ್ರಿಂಟ್ ಮಾಡಬೇಕು, ಪುಸ್ತಕಗಳನ್ನು ಕೊಡಿ. ಇವರು ಕೊಡೋದಿಲ್ಲ. 1 ಸಲ ಡೆಡ್ಲೈನ್ ಅನ್ನು ಕ್ರಾಸ್ ಮಾಡ್ತಾರೆ, 2 ಸಲ ಡೆಡ್ಲೈನ್ ಕ್ರಾಸ್ ಮಾಡ್ತಾರೆ, 3 ಸಲ ಡೆಡ್ಲೈನ್ ಕ್ರಾಸ್ ಮಾಡ್ತಾರೆ. ಕೊನೆಗೆ ಪಠ್ಯಪುಸ್ತಕ ಸಂಘದವರು ಕೂತ್ಕೊಳ್ತಾರೆ ಇವ್ರ ಜೊತೆ, ಇಲ್ಲ ನೀವು ಡಿಸೆಂಬರ್ 31ನೇ ತಾರೀಕು ಒಳಗೆ ನಮ್ಗೆ ಕೊಡ್ಲೇಬೇಕು, ಇಲ್ಲಾಂದ್ರೆ ನಮ್ಗೆ ಮುಂದಿನ ವರ್ಷಕ್ಕೆ ಪ್ರಿಂಟ್ ಮಾಡೋದಕ್ಕಾಗಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು, 7-8 ಕೋಟಿ ಪುಸ್ತಕಗಳು ಪ್ರಿಂಟ್ ಆಗಬೇಕು, ಒಂದೆರಡಲ್ಲ, 7-8 ಕೋಟಿ ಪಠ್ಯಪುಸ್ತಕಗಳು ಕರ್ನಾಟಕದಲ್ಲಿ ಪ್ರಿಂಟ್ ಆಗಬೇಕು. ಹಾಗಾಗಿ ನಮಗೆ ಆದಷ್ಟು ಬೇಗ ಕೊಡಿ, ಡಿಸೆಂಬರ್ 31st ಇಂದ ಫೈನಲ್ ಡೆಡ್ಲೈನ್ ಅಂತ ಹೇಳ್ತಾರೆ, ಅದನ್ನು ಕ್ರಾಸ್ ಮಾಡ್ತಾರೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಪಠ್ಯಪುಸ್ತಕ ಸಂಘ ಅಷ್ಟು ಹೇಳಿದ ಮೇಲೆ ಇವರು ಪುಸ್ತಕಗಳನ್ನು ಯಾವಾಗ ಕೊಡ್ತಾರೆ ಅಂತ ಹೇಳಿದ್ರೆ ಏಪ್ರಿಲ್ ತಿಂಗಳಲ್ಲಿ ಕೊಡ್ತಾರೆ. ಏಪ್ರಿಲ್ ತಿಂಗಳಲ್ಲಿ ಕೊಟ್ಟು ಕೊನೆಗೆ ಹೇಳ್ತಾರೆ, ನೀವು ಸಮಯ ಇಲ್ಲ ಅಂತ ಹೇಳಿದ್ರೆ ಆ ಪುಸ್ತಕ 2 ತುಂಡು ಮಾಡಿ ಪ್ರಿಂಟ್ ಮಾಡಿ ಅಂತ ಹೇಳ್ತಾರೆ. ಹಾಗೆ ಭಾಗ 1 ಭಾಗ 2 ಅಂತ ಬರುತ್ತೆ. ಆದ್ರೆ ಅಧ್ವಾನ ಎಷ್ಟರ ಮಟ್ಟಿಗೆ ಆಗುತ್ತೆ ಅಂತ ಹೇಳಿದ್ರೆ ಭಾಗ 2 ಪ್ರಿಂಟ್ ಮಾಡಿ ಮೊದಲು ಕಳಿಸ್ತಾರೆ ಸ್ಕೂಲ್ಗಳಿಗೆ, ಅವರಿಗೆ ಕಳಿಸಿಯೂ ಪ್ರಯೋಜನ ಇಲ್ಲ, ಈ ರೀತಿ ಆಗುತ್ತೆ. ಆಮೇಲೆ ಒಂದು ಪುಸ್ತಕವನ್ನು 2 ಪುಸ್ತಕಗಳಾಗಿ ಪ್ರಿಂಟ್ ಮಾಡಿದಾಗ ನಿಮ್ಗೆಲ್ಲ ಗೊತ್ತಿರುವಂತದೆ, ಕಾಸ್ಟಿನ ಬಗ್ಗೆ ನಾನು ಹೇಳಬೇಕಾಗಿಲ್ಲ. ನಷ್ಟ ಜಾಸ್ತಿ ಆಗುತ್ತೆ, ಯಾಕಂದ್ರೆ ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೆ. ಅದನ್ನ ಪ್ರಿಂಟ್ ಮಾಡಬೇಕು, ಆ ಬಟರ್ ಶೀಟ್ ಗಳನ್ನ ಹೆಚ್ಚು ಹಾಕಬೇಕು, ಮುಖಕ್ಕೆ ಅಂದ್ರೆ ರಕ್ಷಾಪಟಗಳನ್ನ ಹೆಚ್ಚು ಮಾಡಬೇಕು. ಆಮೇಲೆ ಅದಕ್ಕೆ ಲೇಬರ್ ವರ್ಕ್ ಜಾಸ್ತಿ ಆಗುತ್ತೆ, ಅದಕ್ಕೆ ಟ್ರಾನ್ಸ್ಪೋರ್ಟ್ ಜಾಸ್ತಿ, ಪ್ರತಿಯೊಂದು ಕೂಡ ಡಬಲ್. ಹೀಗೆ ಮಾಡ್ತಾ ಮಾಡ್ತಾ ಕೆಲವು ಕೋಟಿಗಳ ನಷ್ಟವನ್ನ ಸರ್ಕಾರಕ್ಕೆ ಮಾಡ್ತಾರೆ. ಪಠ್ಯಪುಸ್ತಕ ಸಂಘದ ಮೇಲಿಂದ ಮೇಲೆ ಅವರು ಮಾಡುವಂತ ಯಾವುದೇ ಒಂದು ಭಿನ್ನಹವನ್ನು ಕೂಡ ಇವರು ಪರಿಗಣಿಸುವುದಿಲ್ಲ. ಈ ರೀತಿ ಮಾಡಿ ಕೊನೆಗೆ ಅವರು ಕಳಿಸ್ತಾರೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಮ್ಮ ವಿಧಾನಸಭೆಯಲ್ಲಿ ನಮ್ಮ ಶಿಕ್ಷಣ ಸಚಿವರು ಅವರ ಬಾಯಲ್ಲಿ ಸುಳ್ಳು ಹೇಳಿಸ್ತಾರೆ. ಶಾಲೆಗಳಿಗೆ 50% ಕೂಡ ಪಠ್ಯಪುಸ್ತಕಗಳು ಹೋಗಿರೋದಿಲ್ಲ ಕರ್ನಾಟಕದ ರಾಜ್ಯದ ಸರ್ಕಾರಿ ಶಾಲೆಗಳಿಗೆ. ಆದ್ರೆ
ಪ್ರಶ್ನೆ ಬರುತ್ತೆ, ಇದು ಅಸೆಂಬ್ಲಿನಲ್ಲಿ ಪ್ರಶ್ನೆ ಬರುತ್ತೆ, ಒಬ್ರು ಕೇಳ್ತಾರೆ ಎಷ್ಟು ಪರ್ಸೆಂಟ್ ಶಾಲೆಗಳಿಗೆ ಪಠ್ಯಪುಸ್ತಕಗಳು ರೀಚ್ ಆಗಿದೆ ಅಂತ ಹೇಳಿ. ತನ್ವೀರ್ ಸೇಠ್ ಅವರು, ನಾನು ಇದನ್ನೆಲ್ಲ ಆನ್ ದ ರೆಕಾರ್ಡ್ ಹೇಳ್ತಾ ಇದ್ದೇನೆ, ತನ್ವೀರ್ ಸೇಠ್ ನಾನು ಬೇಕಾದ್ರೆ ಡೇಟ್ ಕೂಡ ಹೇಳ್ತೀನಿ, ಇಂಥ ಡೇಟ್ ಮೇಲೆ ಅವರು ಇಂಥ ಮಾತನ್ನ ಹೇಳಿದ್ರು ಅಂತ ಹೇಳಿ. ಅಸೆಂಬ್ಲಿನಲ್ಲಿ ಅವರು ಮಾತು ಹೇಳ್ತಾರೆ, 95% ಬುಕ್ಗಳು ರೀಚ್ ಆಗಿದೆ ಶಾಲೆಗಳಿಗೆ, ರೀಚ್ ಆಗಿಲ್ಲ, ಯಾಕಂದ್ರೆ ಇನ್ನು 50% ಪ್ರೆಸ್ ನಲ್ಲೇ ಇದೆ. ಅಂದ್ರೆ ವಿಧಾನಸಭೆಯಲ್ಲಿ ಶಿಕ್ಷಣ ಸಚಿವರ ಬಾಯಿಯಿಂದ ಕೂಡ ಇವರು ಸುಳ್ಳನ್ನು ಹೇಳಿಸ್ತಾರೆ. ಯಾಕೆ ಇವತ್ತು ಅವರ ಪರಿಷ್ಕರಣೆಯ ಒಂದು ಏನು ಪ್ರಕ್ರಿಯೆಯನ್ನು ನಾವು ಮತ್ತೆ ಪ್ರಾರಂಭಿಸಿದ್ದಕ್ಕೆ ಯಾಕೆ ಅವರು ಇಷ್ಟೊಂದು ಇವತ್ತು ಉಳ್ಕೊಂಡಿದ್ದಾರೆ, ಯಾಕೆ ಇವತ್ತು ಮೇಲಿನ ಮೇಲೆ ಹೋರಾಟಗಳನ್ನ, ಬೀದಿ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ, ಪತ್ರಿಕಾ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ, ಹೇಳಿಕೆ ಹೋರಾಟಗಳನ್ನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಬಿಕಾಸ್ ಆಫ್ ದಿಸ್ ಭ್ರಷ್ಟಾಚಾರದ ಒಂದು ಭಾಗ ಮತ್ತು ಅವರ ಸಿದ್ಧಾಂತವನ್ನು ನಾವು ಮುಟ್ಟುತ್ತೇವೆ ಅನ್ನೋದು ಇನ್ನೊಂದು ಭಾಗ. ಸಿದ್ಧಾಂತವನ್ನು ನಾವು ಮುಟ್ಟಿ ಏನೂ ಆಗಬೇಕಾಗಿಲ್ಲ, ಅದಕ್ಕೆ ನಾನು ಹೇಗೆ ಅನ್ನುವ ಭಾಗಕ್ಕೆ ಬರ್ತೇನೆ. ಪಠ್ಯಪುಸ್ತಕಗಳನ್ನು ಹೇಗೆ ರಚನೆ ಮಾಡಬೇಕು ಅಂತ ಹೇಳಿದ್ರೆ, ನಾವು ನಮ್ಮ ಸಮಿತಿಯ ಒಂದು ಸಭೆಯಲ್ಲಿ ಮೊದಲ ಸಭೆಯನ್ನು ಕರೆದಾಗ ನಾನು ಹೇಳಿದ ಒಂದೇ ಒಂದು ಮಾತು, ಆ ಸಿದ್ಧಾಂತವನ್ನು ತೆಗೆದು ಇನ್ನೊಂದು ಸಿದ್ಧಾಂತವನ್ನು ಹಾಕುವುದು ನಮ್ಮ ಕೆಲಸ ಅಲ್ಲ. ಯಾಕಂದ್ರೆ ಸಿದ್ಧಾಂತಗಳಿಗಾಗಿರುವುದಲ್ಲ ಪಠ್ಯಪುಸ್ತಕಗಳು ಇರೋದು ಮಕ್ಕಳಿಗೆ ವಿಚಾರವನ್ನು ಕೊಡುವುದಕ್ಕೆ, ಮಕ್ಕಳಿಗೆ ಯೋಚಿಸುವುದನ್ನು ಕಲಿಸುವುದಕ್ಕೆ. ಹಾಗಾಗಿ ನೀವು ಸಿದ್ಧಾಂತವನ್ನು ಹೇಳ್ಕೊಟ್ರೆ, ನಾವು ಹೊಸ ಸಿದ್ಧಾಂತವನ್ನು ಹಾಕಿದ್ರೆ 5 ವರ್ಷ ಆದ್ಮೇಲೆ ಮತ್ತೊಬ್ಬ ಬರ್ತಾನೆ, ಮತ್ತೊಂದು ಸಿದ್ಧಾಂತವನ್ನು ಹಾಕ್ತಾನೆ. ಮಕ್ಕಳು ನಮಗೆ ಬಲಿಪಶುಗಳಲ್ಲ, ನಮಗೆ ಪ್ರಯೋಗ ಪಶುಗಳಲ್ಲ. ಹಾಗಾಗಿ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದಷ್ಟು ಪಾಯಿಂಟ್ಗಳನ್ನ ನಾವು ಚರ್ಚೆ ಮಾಡಿದ್ವಿ. ಆ ಚರ್ಚೆ ಮಾಡಿದ ಅಂಶಗಳನ್ನ ನಿಮ್ಮ ಮುಂದೆ ಹೇಳುವುದಾದ್ರೆ, ಒಂದೇ ವಿಚಾರವನ್ನ ಮತ್ತೆ ಮತ್ತೆ ಪುನಃ ತಿರುಗಿ ಕೊಡಬೇಡಿ. ನಾವಿವತ್ತು ಮಾಡ್ತಾ ಇರುವಂತದ್ದು, ನೀವು ಅಟ್ಲೀಸ್ಟ್ ಸ್ಟೇಟ್ ಸಿಲೆಬಸ್ ನಲ್ಲಾದ್ರೂ ಪರವಾಗಿಲ್ಲ, ನೀವು ICSE ಸಿಲೆಬಸ್ ಅಂತ ಸಿಲೆಬಸ್ ಗಳನ್ನ ನೀವು ನೋಡಿದ್ರೆ 8, 9, 10 3 ತರಗತಿಯ ಪಠ್ಯಪುಸ್ತಕಗಳ ಇಂಡೆಕ್ಸ್ ಗಳನ್ನ ನೀವು ಇಟ್ಟುಕೊಂಡು ನೋಡಿ, 3 ಕೂಡ ಸೇಮ್ ಟು ಸೇಮ್, ಹೇಳಿದ್ದನ್ನೇ ಹೇಳೋದು, ತಿರುಗಿ ಹೇಳೋದು. ಅಂದ್ರೆ ಆ ಮಕ್ಕಳಿಗೆ ನಾವು ಆಮೇಲೆ ಮತ್ತೆ ಹೇಳ್ತೇವೆ, ಮಕ್ಕಳಿಗೆ ಇಂಟ್ರೆಸ್ಟೇ ಇಲ್ಲ. ನೀವು ಒಂದೇ ಜೋಕನ್ನು 2 ಸಲ ಕೇಳಿದ್ರೆ ಜನ ಆಗೋದಿಲ್ಲ. ಹಾಗಿರುವಾಗ ಒಂದೇ ವಿಚಾರವನ್ನ, ಒಂದೇ ಟೆಕ್ಸ್ಟ್ ಅನ್ನು ನೀವು 3 ವರ್ಷ ಮಕ್ಕಳಿಗೆ ಮತ್ತೆ ಓದಿಸಿದ್ರೆ ಯಾರು ಕೇಳ್ತಾರೆ, ಯಾರಿಗೆ ಆಸಕ್ತಿ ಉಳಿಯುತ್ತೆ? ಹಾಗಾಗಿ ಒಂದೇ ವಿಚಾರವನ್ನ ನೀವು ತಿರುಗಿ ಹೇಳಬೇಡಿ ಅನ್ನೋ ಒಂದು ಮಾತನ್ನ ನಾವು ಹೇಳಿದೆವು. ಮತ್ತೆ ನಾವು ಒಂದಷ್ಟು ಪ್ರಾಥಮಿಕ ಒಂದು ಹಂತದಲ್ಲಿ ಒಂದಷ್ಟು ಚರ್ಚೆ ಆಯಿತು. ನಮ್ಮ ಟೆಕ್ಸ್ಟ್ ಬುಕ್ಗಳು ಹೇಗಿರಬೇಕು, ಉದಾಹರಣೆಗೆ ಸೋಷಿಯಲ್ ಸ್ಟಡೀಸ್, ಸಮಾಜ ವಿಜ್ಞಾನದ ಪಠ್ಯಪುಸ್ತಕಗಳು ಹೇಗಿರಬೇಕು ಅಂತ ಚರ್ಚೆ ಆದಾಗ ನಾವು ಎಲ್ಲರ ಅಭಿಪ್ರಾಯವನ್ನು ಕೂಡ ಕ್ರೋಢೀಕರಣ ಮಾಡಿದೆವು. ಅದರಲ್ಲಿ ಪ್ರತಿಯೊಬ್ಬರು ಹೇಳಿದ್ದು ಒಂದೇ ಒಂದು, ನಮ್ಮ ಪಠ್ಯಪುಸ್ತಕಗಳಲ್ಲಿ ಮಕ್ಕಳಿಗೆ ಆಸಕ್ತಿ ಬರೋ ಹಾಗಿರಬೇಕು, ಒಳ್ಳೆಯ ಪ್ರೇರಣಾದಾಯಿ ಕಥೆಗಳಿರಬೇಕು, ಆ ಮಕ್ಕಳಿಗೆ ಹೌದಲ್ಲ ಅಂತ ಅನಿಸ್ಬೇಕು, ಹಬ್ಬ ಅಂತ ಅನಿಸ್ಬೇಕು, ಇದನ್ನ ನಾನು ಓದಬೇಕು ಅಂತ ಅನಿಸ್ಬೇಕು, ಅವರಿಗೆ ಇದರಲ್ಲಿ ಏನೋ ಮೌಲ್ಯ ಇದೆ, ನನ್ನ ಜೀವನದಲ್ಲಿ ನಾನು ಇದನ್ನು ಅಳವಡಿಸಿಕೊಳ್ಳಬೇಕು ಅಂತ ಅನಿಸ್ಬೇಕು. ಆದರೆ ಇವತ್ತಿನ ನಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ ಇದು ಯಾವುದೂ ಇಲ್ಲ. ಇದನ್ನ ಒಬ್ಬ ಪೋಷಕ ಹೇಳಿದ್ದಾರೆ, ಒಬ್ಬ ವಿದ್ಯಾರ್ಥಿ ಹೇಳಿದ್ದಾರೆ, ಒಬ್ಬ ಶಿಕ್ಷಣ ತಜ್ಞ ಹೇಳಿದ್ದಾರೆ, ಒಬ್ಬ ಇತಿಹಾಸಜ್ಞ ಹೇಳಿದ್ದಾರೆ. ಪ್ರತಿಯೊಬ್ಬರು ಕೂಡ ಹೇಳಿದ್ದು ಇದೇ ಮಾತುಗಳು. ನಮ್ಮ ಟೆಕ್ಸ್ಟ್ ಬುಕ್ಗಳು ಇವತ್ತು ನೀರಸವಾಗಿದೆ, ಅದಕ್ಕೆ ನಾವು ರಕ್ತ ಮಾಂಸವನ್ನು ಹಾಕಬೇಕು, ಅದಕ್ಕೆ ನಾವು ಒಂದು ರೀತಿಯಲ್ಲಿ ಶಕ್ತಿಯನ್ನು ತುಂಬಬೇಕು. ಆ ಮಕ್ಕಳಿಗೆ ಇದನ್ನು ಓದಿದ್ರೆ ಹೌದಲ್ಲ ಅಂತ ಅನಿಸ್ಬೇಕು, ಈ ಇತಿಹಾಸವನ್ನು ನಾನು ಯಾಕೆ ಓದ್ತಾ ಇದ್ದೇನೆ ಅಂತ ಅನಿಸ್ಬೇಕು. ಅಂದ್ರೆ ಯಾವ ಕಾರಣಕ್ಕಾಗಿ ಓದಬೇಕು ಅನ್ನೋ ಒಂದು ಯೋಚನೆ ಅವರಿಗೆ ಹುಟ್ಟಬೇಕು. ಉದಾಹರಣೆಗೆ ನೀವು ಸಾವರ್ಕರ್ ಅವರ ಕೆಲವು ಕೃತಿಗಳನ್ನು ಓದಿರಬಹುದು. ಅವರ ಇತಿಹಾಸ ಕೃತಿಗಳ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಅವರು ಕೇವಲ ಘಟನೆಗಳನ್ನು ಹೇಳೋದಿಲ್ಲ, ಈ ಘಟನೆಯನ್ನ ಇಟ್ಟುಕೊಂಡು ಇವತ್ತು ನಾವು ಏನನ್ನು ಕಲಿಯಬೇಕು ಅನ್ನೋದನ್ನು ಹೇಳ್ತಾರೆ. ಉದಾಹರಣೆಗೆ ಅಲೆಕ್ಸಾಂಡರ್ನ ಒಂದು ಯಾತ್ರೆಯ ಬಗ್ಗೆ, ದಂಡಯಾತ್ರೆಯ ಬಗ್ಗೆ ಹೇಳಬೇಕಾದ್ರೆ, ಅಲೆಕ್ಸಾಂಡರ್ ಬಂದ, ನಾವೆಲ್ಲ ಕೇಳಿದ ಅಷ್ಟೇ ಕತೆ. ಅಲೆಕ್ಸಾಂಡರ್ ಬಂದ, ಇಲ್ಲಿ ಒಂದಷ್ಟು ರಾಜ್ಯಗಳನ್ನ ಯುದ್ಧ ಮಾಡಿದ, ಸೋಲಿಸಿದ, ಆಮೇಲೆ ವಾಪಸ್ ಹೋದ, ಅಷ್ಟೇ ಅಲ್ಲ. ಅವರು ಇಲ್ಲಿ ಬಂದಾಗ ಎಲ್ಲ ಸಣ್ಣ ಸಂಸ್ಥಾನಗಳು, 10 ಸಣ್ಣ ರಾಜ್ಯಗಳು, ಪ್ರತಿಯೊಂದು ರಾಜ್ಯವನ್ನು ಕೂಡ ಗೆಲ್ತಾ ಬರ್ತಾನೆ. ಯಾಕೆ ಅಂತ ಹೇಳಿದ್ರೆ ಅವನದ್ದು ಒಂದೇ ಸೈನ್ಯ. ಇಲ್ಲಿ 10 ಜನ ರಾಜರು ಒಂದು ರಾಜ್ಯದ ಮೇಲೆ ಅವನು ದಾಳಿ ಮಾಡಿದಾಗ ಮುಖ್ಯ 9 ರಾಜರು ಸುಮ್ಮನೆ ಇರ್ತಾರೆ, ನಿಷ್ಕ್ರಿಯರಾಗ್ತಾರೆ. ಹಾಗಾಗಿ ಪ್ರತಿ ಸಣ್ಣ ರಾಜ್ಯಗಳನ್ನು ಗೆಲ್ತಾ ಕೊನೆಗೆ ಮಗದಕ್ಕೆ ಬರ್ತಾನೆ. ಮಗದವನ್ನು ಗೆಲ್ಲೋದಕ್ಕೆ ಆಗೋದಿಲ್ಲ. ಆಗ ಅವನ ಸೈನ್ಯದಲ್ಲೂ ಕೂಡ ಬಂಡಾಯ ಇದ್ದಿರುತ್ತೆ. ನಾವು ತುಂಬಾ ವರ್ಷ, 3-4 ವರ್ಷಗಳಿಂದ ನಾವು ಹುಟ್ಟೂರಿಂದ ದೂರ ಇದ್ದೇವೆ ಅನ್ನೋ ರೀತಿಯಲ್ಲಿ ಅಲ್ಲಿ ಬೇಕಾದಷ್ಟು ಭಿನ್ನಾಭಿಪ್ರಾಯಗಳು ಬರುತ್ತೆ. ಆಮೇಲೆ ಅವನು ವಾಪಸ್ ಹೋಗ್ತಾನೆ. ಆದ್ರೆ ಅವನು ವಾಪಸ್ ಹೋದವನು ಮತ್ತೆ ತಿರುಗಿ ಬರ್ತಾನೆ ಅನ್ನೋ ಒಂದು ಸೂಚನೆಯನ್ನು ಮೊದಲು ಪಡೆದದ್ದು ಚಾಣಕ್ಯ. ಅದಕ್ಕಾಗಿ ಅವರು ಚಂದ್ರಗುಪ್ತನನ್ನು ರೂಪಿಸ್ತಾರೆ. ಅವನನ್ನ ಇಟ್ಟುಕೊಂಡು ಇಲ್ಲಿ ನಾವು 10-15 ಸಂಸ್ಥಾನಗಳಾಗಿ ಒಡೆದು ಹೋದ್ರೆ ಇವತ್ತಲ್ಲ ನಾಳೆ ಅಲೆಕ್ಸಾಂಡರ್ ಅವನ ಮಗ, ಅವನ ಮೊಮ್ಮಗ ಯಾರಾದ್ರೂ ಮತ್ತೆ ಬರ್ತಾರೆ, ದಾಳಿ ಮಾಡ್ತಾರೆ, ಈ ದೇಶವನ್ನ ದುಲ್ಲುಟಿ ಹೊಡಿತಾರೆ ಅನ್ನೋದು ಗೊತ್ತಾಗಿ ಇಡೀ ಒಂದು ಉತ್ತರ ಭಾರತವನ್ನ ಒಗ್ಗೂಡಿಸುವ ಕೆಲಸವನ್ನ ಚಾಣಕ್ಯರು ಮಾಡ್ತಾರೆ. ನಾವು ಕೇವಲ ಚಾಣಕ್ಯ ಬಂದು ಚಂದ್ರಗುಪ್ತನನ್ನ ಬೆಳೆಸಿದ್ರು, ರಾಜನಾಗಿ ಕೂರಿಸಿದ್ರು ಅಷ್ಟೇ ಅಲ್ಲ, ಇಡೀ ಉತ್ತರ ಭಾರತವನ್ನ ಒಟ್ಟಾಗಿ ಮಾಡ್ತಾರೆ. ಸೇನೆಯೇ ಶಕ್ತಿ ಅನ್ನೋದನ್ನ ಹೇಳ್ತಾರೆ. ಸೇನೆ ಇರುವುದು ಯುದ್ಧ ಮಾಡ್ಲಿಕ್ಕಲ್ಲ, ಇನ್ನೊಂದು ರಾಜ್ಯದ ಮೇಲೆ ದಾಳಿ ಮಾಡ್ಲಿಕ್ಕಲ್ಲ. ಸೇನೆ ಇದ್ರೆ ಅವನು ಇನ್ನೊಬ್ಬ ಬರೋದಕ್ಕೆ ಹೆದರುತ್ತಾನೆ. ಅಬ್ದುಲ್ ಕಲಾಂ ಅವರು ಹೇಳಿದ್ದು ಅದೇ, 3000 ವರ್ಷಗಳ ಹಿಂದೆ ಚಾಣಕ್ಯರು ಹೇಳಿದ್ದು ಅದೇ. ಈ ಪಾಠವನ್ನು ನಾವು ಹೇಳ್ತಾ ಇದ್ದೇವಾ? ನಾವು ಕೇವಲ
ಯುದ್ಧಗಳ ಕಥೆಯನ್ನು ಮಾತ್ರ ಹೇಳ್ತಾ ಇದ್ದೇವೆ, ಅದರ ಮೂಲಕ ನಾವು ಸಂದೇಶವನ್ನು ಕೊಡ್ತಾ ಇದ್ದೇವೆ. ಈ ರೀತಿಯ ಸಂದೇಶಗಳನ್ನು ನಾವು ಕೊಟ್ಟಾಗ ಇತಿಹಾಸದಲ್ಲಿ ಮಕ್ಕಳಿಗೆ ಇಂಟ್ರೆಸ್ಟ್ ಬರುತ್ತೆ. ಹೀಗೆ ಅದೇ ರೀತಿಯಲ್ಲಿ ಅಫ್ಜಲ್ ಖಾನನ ಶಿವಾಜಿ ಕೊಂದ ಕಥೆ ನಮ್ಗೆಲ್ಲ ಗೊತ್ತಿರುವಂತದ್ದೇ. ಅವನು ಸುಮ್ಮನೆ ಇರಬಹುದಾಗಿತ್ತು, ಅವನು ಏನು ಅನೀತಿಯಿಂದ ಬಂದರೂ ಕೂಡ ನಾನು ನೀತಿಯನ್ನು ಬಿಡೋದಿಲ್ಲ ಅಂತ ಹೇಳಿ ಅವನು ಸುಮ್ಮನೆ ಇರಬೇಕಾಗಿತ್ತು. ಇದ್ದರೆ ನಾನು ನೀತಿಯನ್ನು ಬಿಡೋದಿಲ್ಲ ಅಂತ ಇದ್ರೆ ಅವತ್ತೇ ಅವನ ಹೆಣವಾಗಿ ಮಲಗ್ತಾ ಇದ್ದ. ಶಿವಾಜಿ ಹೇಗೆ ತಂತ್ರಕ್ಕೆ ಪ್ರತಿತಂತ್ರವನ್ನು ಹೆಣೆದು ಅಫ್ಜಲ್ ಖಾನನ್ನು ಕೊಲ್ತಾನೆ ಅಂದ್ರೆ, ಎದುರಿನವನು ಅವನು ಅನ್ಯಾಯದ ದಾರಿಯಲ್ಲಿ ಬರ್ತಾ ಇದ್ದಾಗ, ಅನೀತಿಯ ದಾರಿಯಲ್ಲಿ ಬರ್ತಾ ಇದ್ದಾಗ ನಾನು ನೀತಿವಂತ ನ್ಯಾಯವಂತ ಅಂತ ಹೇಳ್ಕೊಂಡು ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಖಡ್ಗವನ್ನ ಖಡ್ಗದಿಂದಲೇ ಎದುರಿಸಬೇಕು, ಸುಳ್ಳನ್ನ ಸುಳ್ಳಿನಿಂದಲೇ ಎದುರಿಸಬೇಕು, ಮೋಸವನ್ನ ಮೋಸದಿಂದಲೇ ಎದುರಿಸಬೇಕು ಅನ್ನುವ ಪಾಠವನ್ನು ಶಿವಾಜಿ ಹೇಳ್ತಾನೆ. ಅನ್ನುವ ಮಾತುಗಳನ್ನ ಪುಣ್ಯವಶಾತ್ ನಮ್ಮ ರಾಜ್ಯದಲ್ಲಿ ಬಹಳಷ್ಟು ಒಳ್ಳೆಯ ಶಿಕ್ಷಕರಿದ್ದಾರೆ. ಅವರು ಪಠ್ಯದಲ್ಲಿ ಇರದೇ ಇರುವ ಸಾಲುಗಳನ್ನ ಅವರು ಹೇಳಿ ತುಂಬಿಸ್ತಾರೆ, ದೇ ಫಿಲ್ ಅಪ್. ಆದ್ರೆ ಪಠ್ಯದಲ್ಲಿ ಯಾಕೆ ಇದನ್ನು ಕೊಡ್ತಾ ಇಲ್ಲ? ಯಾಕೆ ನಾವು ಇವತ್ತು ನೋಡಿ ಯಾವುದೇ ರಾಜವಂಶದ ವಿಚಾರಗಳನ್ನ ನೀವು ಎತ್ಕೊಳ್ಳಿ, ಅದು ಚಾಲುಕ್ಯ ಇರಬಹುದು, ಪಲ್ಲವ ಇರಬಹುದು, ಗಂಗ ಇರಬಹುದು, ಯಾವುದೇ, ಅಥವಾ ಚೇರ ಚೋಳ ಇತ್ಯಾದಿ ಇರಬಹುದು, ಅಥವಾ ಉತ್ತರದ ವಂಗಭಂಗ ಇರಬಹುದು, ಯಾವುದೇ ರಾಜವಂಶವನ್ನು ತೆಗೆದುಕೊಂಡ್ರು ಕೂಡ ಇಂಥವನು ಬಂದ, ಇಂಥವನು ಸ್ಥಾಪನೆ ಮಾಡಿದ, ಇಂಥವನು ಆಳಿದ, ಇಷ್ಟು ವರ್ಷ ಆಳಿದ್ರು, ಇಷ್ಟು ಯುದ್ಧ ಮಾಡಿದ್ರು, ಸತ್ತು, ಅಲ್ಲಿಗೆ ಮುಗೀತು. ಅಂದ್ರೆ ಯು ಹ್ಯಾವ್ ಅ ಫಾರ್ಮ್ಯಾಟ್, ರೆಡಿಮೇಡ್ ಫಾರ್ಮ್ಯಾಟ್. ಆ ರೆಡಿಮೇಡ್ ಫಾರ್ಮ್ಯಾಟ್ ಅಲ್ಲಿ ತುಂಬಿಸ್ತಾ ಇದ್ದೀರಿ. ಚಾಲುಕ್ಯ ವಂಶದ ಸ್ಥಾಪಕ ಇಂಥವನು, ಅವನು ಇಂಥ ರಾಜ್ಯವನ್ನು ಆಳಿದ, ಇದು ರಾಜಧಾನಿ, ಇಷ್ಟು ಯುದ್ಧವನ್ನು ಮಾಡಿದ್ರು, ಸತ್ತು. ಆಮೇಲೆ ನೆಕ್ಸ್ಟ್ ಕದಂಬ ಇಂಥವನು ಮೂಲ ಸ್ಥಾಪಕ, ಇಷ್ಟು ವರ್ಷ ಆಳಿದ್ರು, ಸತ್ತು. ಒಂದೇ ಫಾರ್ಮ್ಯಾಟ್ ಅನ್ನು ಇಟ್ಕೊಂಡು ನೀವು ತುಂಬಿಸ್ತಾ ಇದ್ದೀರಿ. ಯಾಕೆ ನಾವು ಒಂದೊಂದು ರಾಜವಂಶವನ್ನು ಇಟ್ಟುಕೊಂಡು ಒಂದು ಸಂದೇಶವನ್ನು ಕೊಡ್ತಾ ಇಲ್ಲ? ಉದಾಹರಣೆಗೆ ಚಾಲುಕ್ಯ ಅಥವಾ ಹೊಯ್ಸಳವನ್ನು ಇಟ್ಟುಕೊಂಡು ಯಾಕೆ ನೀವು ವಾಸ್ತುಶಿಲ್ಪದ ಬಗ್ಗೆ ಮಾತಾಡಬಾರ್ದು? ವಿಜಯನಗರದ ಅರಸರ ಬಗ್ಗೆ ಹೇಳ್ತಾ ಯಾಕೆ ನೀವು ಅವರು ಸಾಹಿತ್ಯಕ್ಕೆ ಕೊಟ್ಟ ಕೊಡುಗೆಯ ಬಗ್ಗೆ ಮಾತಾಡಬಾರ್ದು? ಆಮೇಲೆ ಮೈಸೂರು ಒಡೆಯರ ಬಗ್ಗೆ ಹೇಳ್ತಾ ಯಾಕೆ ನೀವು ಅವರು ಕೈಗಾರಿಕೆಗಳಿಗೆ ಅಥವಾ ಬೇರೆ ಕಲೆ ಸಂಸ್ಕೃತಿಗೆ ಕೊಟ್ಟ ಕೊಡುಗೆಗಳ ಬಗ್ಗೆ ಮಾತಾಡಬಾರ್ದು? ಯಾಕೆ ನಮಗೆ ಇತಿಹಾಸದಲ್ಲಿ ಮಕ್ಕಳಿಗೆ ಆಸಕ್ತಿ ಬರ್ತಾ ಇಲ್ಲ ಅಂದ್ರೆ ಇದೇ ಕಾರಣಕ್ಕೆ. ನಾವು ಏನನ್ನು ಹೇಳ್ತಾ ಇಲ್ಲ. ನಾವು ಈಗ ಮೊದಲ ದಿನ ಒಂದು ಜೋಕೆ ಇದೆ, ಒಬ್ಬ ಕೂಗಾಡಿದಂತೆ, ಮುಲ್ಲಾ ನಸರುದ್ದೀನ್ ಒಂದು ಕರೆ ಕೂಗಾಡಿದಂತೆ, ನನಗೆ ಉಪ್ಪಿಟ್ಟು ಬೇಡ ಅಂತ ಹೇಳಿ ಎಸೆದಂತೆ ಹೆಂಡತಿ ಕೊಟ್ಟಾಗ. ಅದಕ್ಕೆ ಹೆಂಡತಿ ಹೇಳ್ತಾರಂತೆ, ನಾನು ಮೊನ್ನೆ ಉಪ್ಪಿಟ್ಟು ಕೊಟ್ಟೆ, ಏನು ಹೇಳದೆ ತಿಂದ್ರಿ, ನಿನ್ನೆ ಕೊಟ್ಟೆ, ಏನು ಹೇಳದೆ ತಿಂದ್ರಿ, ಇವತ್ತು ಕೊಟ್ಟಾಗ ಯಾಕೆ ನೀವು ಎಸಿತಾ ಇದ್ದೀರಾ? ನಿನ್ನೆ ಮೊನ್ನೆ ಕೊಟ್ಟಿರೋದಕ್ಕೆ ಇವತ್ತು ಎಸಿತಾ ಇರೋದು. ಅಂದ್ರೆ ನೀವು ಒಂದೇ ವಿಚಾರವನ್ನ ಮತ್ತೆ ಮತ್ತೆ ಅವರಿಗೆ ಕೊಡ್ತಾ ಹೋದ್ರೆ ಯಾವುದ್ರಲ್ಲಾದ್ರೂ ಆಸಕ್ತಿಯನ್ನು ಕಳೆದುಕೊಳ್ತಾರೆ. ಅದರಲ್ಲೂ ಕೂಡ ಮಕ್ಕಳು, ನೀವು ಮಕ್ಕಳಿಗೆ ಯಾಕೆ ಈ ರೀತಿಯ ಅನಾಸಕ್ತ ಅಥವಾ ನೀರಸವಾದ ಪಠ್ಯಗಳನ್ನು ಕೊಡ್ತೀರಿ ಅನ್ನೋದು. ಆಮೇಲೆ ಸ್ಥಳೀಯ ಸಂಸ್ಕೃತಿಗೆ ಒತ್ತು, ಇದು ನಾವು ಹೇಗೆ ಅಂದ್ರೆ ಪರಿಷ್ಕರಣೆಯನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದಾಗ ಬಂದಂತ ಅಂಶಗಳು. ನಮ್ಮಲ್ಲಿ ಇದನ್ನೆಲ್ಲ ಹೇಳ್ತಾರೆ, ಅಂದ್ರೆ ಮಕ್ಕಳಿಗೆ ಸ್ಥಳೀಯ ಸಂಸ್ಕೃತಿಯ ಬಗ್ಗೆ ಹೇಳಬೇಕು, ಆಮೇಲೆ ಅವರು ದೇಶದ ಬಗ್ಗೆ, ವಿದೇಶಗಳ ಬಗ್ಗೆ ಓದಬೇಕು. ಆದ್ರೆ ನಮ್ಮ ಪಠ್ಯಪುಸ್ತಕಗಳನ್ನು ನೋಡಿ 7ನೇ ಕ್ಲಾಸ್ 8ನೇ ಕ್ಲಾಸ್ ಹುಡುಗರಿಗೆ ನಾವು ಫ್ರೆಂಚ್ ಕ್ರಾಂತಿ, ರಷ್ಯನ್ ಕ್ರಾಂತಿಯ ಬಗ್ಗೆ ಓದಿಸ್ತೇವೆ. ನಮ್ಮ ಸ್ಥಳೀಯ ಸಂಸ್ಕೃತಿ ಬಗ್ಗೆ ಎಲ್ಲಿ ಓದಿಸ್ತಾ ಇದ್ದೇವೆ? ಆ 7ನೇ ಕ್ಲಾಸ್ ಹುಡುಗರಿಗೆ ಫ್ರೆಂಚ್ ಕ್ರಾಂತಿ ಅವ್ರು ಯಾರು ಕಡಗ ಹಿಡಿದ, ಯಾರಿಗೆ ಹೋರಾಟ ಮಾಡಿದ, ಯಾರು ಸತ್ತ ಅನ್ನೋದು ಅವನಿಗೆ ಬೇಕಾಗಿದೆ. ನಮ್ಮ ಸ್ಥಳದ ಬಗ್ಗೆ, ನಮ್ಮ ಗ್ರಾಮದ ಬಗ್ಗೆ, ನಮ್ಮ ಊರಿನ ಬಗ್ಗೆ ಹೇಳ್ತಾ 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 ನಮ್ಮ ಜಿಲ್ಲೆ, ನಮ್ಮ ರಾಜ್ಯ, ನಮ್ಮ ದೇಶ, ಆಮೇಲೆ ಅವ್ರು ಬೇಕಾದ್ರೆ ಹೊರಗಿನ ಕಲಿಯುವುದು. ಈ ರೀತಿಯ ಒಂದು ಅಪ್ರೋಚ್ ಅನ್ನು ಕೂಡ ನಾವು ಮಾಡಬೇಕಾಗಿದೆ. ಅದು ಇವತ್ತು ಇಲ್ಲ. ನೀವು ಕೇವಲ 6-7ನೇ ತರಗತಿಯ ಪಠ್ಯಪುಸ್ತಕಗಳನ್ನು ತೆಗೆದುಕೊಂಡ್ರು ಕೂಡ ಅಲ್ಲಿ ಮೊದಲ ಅಧ್ಯಾಯ ಒಂದು ಹೊಸ ಧರ್ಮಗಳ ಉದಯ, ಆಮೇಲೆ 2ನೇ ಅಧ್ಯಾಯ ಬಂದು ವೇದಕಾಲದ ಪರಿಚಯ. ನೋಡಿ, ಅಲ್ಲೇ 2-3 ಸಾವಿರ ವರ್ಷಗಳ ಹಿಂದೆ ಆಚೆ ಈಚೆ ಆಯ್ತು. ಒಂದ್ಸಲ ನೀವು ಈ ಕಡೆ ಇಸ್ಲಾಂ ಧರ್ಮದ, ಇಸ್ಲಾಂ ರಿಲಿಜನ್ ಬಗ್ಗೆ ಹೇಳ್ತೀರಿ, ನೆಕ್ಸ್ಟ್ ಅಧ್ಯಾಯದಲ್ಲಿ ನೀವು ವೇದಕಾಲದ ಬಗ್ಗೆ ಹೇಳ್ತೀರಿ, 3ನೇ ಅಧ್ಯಾಯಕ್ಕೆ ಬಂದಾಗ ರಜಪೂತರ ಬಗ್ಗೆ ಹೇಳ್ತೀರಿ. ಒಂದಕ್ಕೊಂದು ಕನೆಕ್ಷನ್ ಇಲ್ಲ. ಆಮೇಲೆ ವೇದಿಕ್ ಲಿಟರೇಚರ್, ವೇದಕಾಲದ ಪರಿಚಯ ಅಂತ ಹೇಳ್ತೀರಿ. ಯಾಕೆ ನೀವು ಹಿಂದೂ ಧರ್ಮದ ಬಗ್ಗೆ, ಸನಾತನ ಧರ್ಮದ ಬಗ್ಗೆ ಹೇಳ್ತಾ ಇಲ್ಲ? ಯಾಕೆ ನಿಮ್ಗೆ ಹಿಂಜರಿಕೆ? ಯಾಕೆ ನೀವು ಇಸ್ಲಾಂ ಧರ್ಮ ಅಂತ ಹೇಳ್ತೀರಿ, ಕ್ರೈಸ್ತ ಧರ್ಮ ಅಂತ ಹೇಳ್ತೀರಿ, ಅದಕ್ಕೆಲ್ಲ ಒಂದೊಂದು ಚಾಪ್ಟರ್ ಹೇಳ್ತೀರಿ. ನಾನು ಚಾಪ್ಟರ್ ಇಡೋದಕ್ಕೆ ನನಗೇನು ಅಬ್ಜೆಕ್ಷನ್ ಇಲ್ಲ. ಖಂಡಿತವಾಗಿ ನಾವು ಅವುಗಳ ಬಗ್ಗೆ ನಾವು ಹೇಳಲೇಬೇಕು, ಮಕ್ಕಳಿಗೆ ತಿಳಿಸಿಕೊಡ್ಬೇಕು. ಸನಾತನ ಧರ್ಮ ಎಲ್ಲಿ ಹೋಯಿತು? ಈ ದೇಶದಲ್ಲಿ 86-87% ಇರುವ ಸನಾತನ ಧರ್ಮದ ಬಗ್ಗೆ ಯಾಕೆ ನಿಮಗೆ ಚಾಪ್ಟರ್ ಇಡೋದಕ್ಕೆ ಹೆದರಿಕೆ, ಹಿಂಜರಿಕೆ ಯಾಕೆ? ಈ ರೀತಿ ನಾವು ಮೊದಲಿಗೆ ನಮ್ಮ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ, ನಮ್ಮ ಬದುಕುಗಳ ಬಗ್ಗೆ ನಾವು ಮಕ್ಕಳಿಗೆ ಹೇಳಿಕೊಂಡು ಆನಂತರ ಬೇರೆ ವಿಚಾರಗಳ ಬಗ್ಗೆ ನಾವು ಹೇಳಬೇಕಾಗಿದೆ. ಪಠ್ಯಪುಸ್ತಕ ಅನ್ನೋದು ಸಿದ್ಧಾಂತದ ಪ್ರಚಾರ ವೇದಿಕೆ ಅಲ್ಲ, ಅಥವಾ ಪಠ್ಯ ರಚನೆಕಾರನ ಬುದ್ಧಿವಂತಿಕೆಯನ್ನು ಪ್ರದರ್ಶನ ಮಾಡುವುದಕ್ಕೂ ಕೂಡ ಅದು ವೇದಿಕೆ ಅಲ್ಲ. ನಮ್ಮ ಇವತ್ತಿನ ಬರಗೂರು ರಾಮಚಂದ್ರಪ್ಪ ಅವರು ಮಾಡಿರುವಂತಹ ಪರಿಷ್ಕೃತ ಪಠ್ಯವನ್ನು ನೀವು ನೋಡಿದ್ರೆ ಅದು ಕೇವಲ ಪಠ್ಯ ರಚನಾಕಾರರ ಬುದ್ಧಿವಂತಿಕೆಯ ಪ್ರದರ್ಶನಕ್ಕೆ ಒಂದು ವೇದಿಕೆ. ಅಲ್ಲಿ ಎಷ್ಟೋ ಕಡೆಗಳಲ್ಲಿ ಅವರ ಅಂಕಣ ಬರಹಗಳೇ ನೇರ ಎತ್ತಿಕೊಂಡು ಅವರು ಬರೆದಿರೋ ತರ ಇದೆ. ಅದನ್ನ ಮಕ್ಕಳು ಓದ್ತಾರಾ? ನೀವು 7ನೇ ಕ್ಲಾಸಿನ ಹುಡುಗರಿಗೆ ಯಾಕೆ ನೀವು ಲೈಂಗಿಕ ಪಾಠವನ್ನು ಕೊಡ್ತೀರಿ? ಲೈಂಗಿಕ ಪ್ರಚೋದನೆ ಇರುವಂತಹ ಭಾಗಗಳನ್ನು ಯಾಕೆ ನೀವು ಇಡ್ತೀರಿ?
ಇದನ್ನ ನಾವು ಪ್ರಶ್ನೆ ಕೇಳಿದಾಗ ಈ ಪ್ರಶ್ನೆಗಳು ಬರಬಾರದು ಅಂತ ಹೇಳಿದ್ರೆ ನಾವು ನಮ್ಮ ಸಮಿತಿ ಆದಾಗ ಇಮಿಡಿಯೇಟ್ ಆಗಿ ಅವರು ಶುರು ಮಾಡಿಕೊಂಡ್ರು, ಅಯ್ಯೋ ಇದಾಗಬಾರ್ದು, ಅಸಂವಿಧಾನಿಕ ಆಗುತ್ತೆ, ಕೇಸರೀಕರಣ ಆಗುತ್ತೆ. ನೀವು ಕೇಸರೀಕರಣ ಮಾಡಿದಿರಲ್ಲ, ಕೆಸರು ಹಾಕ್ಬಿಟ್ಟಿದ್ರಲ್ಲ ನಮ್ಮ ಪಠ್ಯದಲ್ಲಿ, ಅದನ್ನ ತೆಗೆದು ಕೇಸರೀಕರಣ ಮಾಡೋದ್ರಲ್ಲಿ ಏನ್ ತಪ್ಪಿದೆ? ಭಾರತದ ಸಂಸ್ಕೃತಿಯ ಬಗ್ಗೆ ನಾನು ನಿಮ್ಗೆ ಒಂದು ವಿಚಾರವನ್ನು ಹೇಳ್ತೇನೆ. ಈಗಿನ ಪಠ್ಯಪುಸ್ತಕ ಸಮಿತಿ ಬಂದಾಗ, ಪರಿಶೀಲನಾ ಸಮಿತಿ ರಚನೆ ಆದಾಗ, ಒಬ್ಬರು ಪ್ರಜಾವಾಣಿಯಲ್ಲಿ ಬರಗೂರು ರಾಮಚಂದ್ರಪ್ಪ ಅವರ ಶಿಷ್ಯ ಇರಬೇಕು, ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು. ಅದೇನಂತ ಹೇಳಿದ್ರೆ, ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಇದರ ಬಗ್ಗೆ ಮಾತಾಡಿದ್ದು, ಅದು ರಾಷ್ಟ್ರೀಯ ಶಿಕ್ಷಣ ನೀತಿಯ ಬಗ್ಗೆನೂ ಮಾತಾಡಿದ್ರು. ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯು ಭಾರತೀಯ ಶಿಕ್ಷಣವನ್ನು ಹೇರುವ ಒಳಸಂಚಿನ ಭಾಗ. ಇದರಲ್ಲಿ ಏನಾದ್ರು ನಿಮ್ಗೆ ತಪ್ಪು ಕಾಣಿಸ್ತಾ ಇದೆಯಾ? ಭಾರತೀಯ ಸಂಸ್ಕೃತಿಯನ್ನು ಹೇರುವುದಕ್ಕಾಗಿಯೇ ನಾವು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಮಾಡ್ತಾ ಇದ್ದೀವಿ ಅಂದ್ರೆ ಏನ್ರಿ ತಪ್ಪು? ಮತ್ತೆ ನಾವು ಯಾವ ಶಿಕ್ಷಣ ಬಗ್ಗೆ ಹೇಳಬೇಕು? ನಾವೇನು ಫ್ರೆಂಚ್ ಶಿಕ್ಷಣವನ್ನ ಹೇಳಬೇಕಾ, ಅಥವಾ ಜರ್ಮನಿಯ ಶಿಕ್ಷಣ ಹೇಳಬೇಕಾ, ರಷ್ಯನ್ ಶಿಕ್ಷಣ ಹೇಳಬೇಕಾ, ಅಮೆರಿಕನ್ ಶಿಕ್ಷಣ ಹೇಳಬೇಕಾ? ಭಾರತೀಯ ಶಿಕ್ಷಣವನ್ನು ಹೇರುವ ಒಳಸಂಚಿನ ಭಾಗವಾಗಿ ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಬಂದಿದೆ. ಅಂದ್ರೆ ಇವರಿಗೆ ಭಾರತೀಯ ಶಿಕ್ಷಣವನ್ನ ನಮ್ಮ ಮಕ್ಕಳಿಗೆ ಕೊಡುವುದೇ ಒಂದು ಒಳಸಂಚು ಅಂತ ಇವರಿಗೆ ಅನಿಸ್ತಾ ಇದೆ ಅಂದ್ರೆ ಇವರ ಒಂದು ಯೋಚನಾ ಲಹರಿಯಲ್ಲೇ ಏನೋ ದೋಷ ಇದೆ ಅಂತ ನಾವು ಅಂದುಕೊಳ್ಬೇಕಲ್ಲ. ಈ ರೀತಿಯ ಮಾತುಗಳನ್ನ ಮತ್ತೆ ಅವ್ರು ಹೇಳ್ತಾರೆ, ಭಾರತೀಯ ಶಿಕ್ಷಣ ನೀತಿಯನ್ನು ಮರಳಿ ತರಬೇಕು ಅನ್ನುವುದು ಒಂದು ಮೋಸದ ವಾಕ್ಯ. ಈ ಬರಗೂರು ರಾಮಚಂದ್ರಪ್ಪ ಅವರು ಬರೆಯುವಂಥದ್ದು ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಒಂದು ಸಾಲು ಬರುತ್ತೆ, ಭಾರತೀಯ ಶಿಕ್ಷಣ ನೀತಿಯನ್ನು ಮರಳಿ ತರಬೇಕು, ಅದು ಗುರುಕುಲ ಸಿಸ್ಟಮ್ನ ಒಳ್ಳೆಯ ಮೌಲ್ಯಗಳನ್ನ ನಾವು ತರಬೇಕು ಅಂತ ಹೇಳಿ ಅದನ್ನು ಅವರು ಬರೀತಾರೆ. ಇದೊಂದು ಮೋಸದ ವಾಕ್ಯ. ಇದು ಯಾಕೆ ಮೋಸದ ವಾಕ್ಯ? ಇದರಲ್ಲಿ ಏನು ಮೋಸ ಇದೆ? ಭಾರತೀಯ ಶಿಕ್ಷಣವನ್ನ ನಮ್ಮ ಮಕ್ಕಳು ಕಲಿದ ಮತ್ತೆ ಯಾವ ಶಿಕ್ಷಣವನ್ನು ಕಲಿಬೇಕು? ಹೀಗೆ ಆಮೇಲೆ ಯಾವ ವಿಷಯವನ್ನು ಕೊಡಬೇಕು? ನಾನು ಆಗ್ಲೇ ಹೇಳಿದ ಹಾಗೆ 7ನೇ ಕ್ಲಾಸಿನ ಹುಡುಗರಿಗೆ ನೀವು ಅವರ ವಯಸ್ಸಿಗೆ ಮೀರಿದ, ಅವರ ಭಾವನೆಗಳಿಗೆ ಮೀರಿದ ವಿಚಾರಗಳನ್ನ ನಾವು ಪಠ್ಯಪುಸ್ತಕಗಳಲ್ಲಿ ಕೊಡ್ತಾ ಇದ್ದೇವೆ. ಯಾವ ವಿಷಯವನ್ನು ಯಾವ ಹುಡುಗರಿಗೆ ಅವರ ಒಂದು ಬುದ್ಧಿಮಟ್ಟ ಏನೋ, ಅವರ ವಯಸ್ಸಿನ ಮಟ್ಟ ಏನು, ಇದನ್ನು ಯೋಚನೆ ಮಾಡಿಕೊಂಡು ಕೊಡಬೇಕು ಅನ್ನೋದು ಒಂದು. ಆಮೇಲೆ ಯಾವುದೇ ವರ್ಗದ ಅವಹೇಳನ ಬೇಡ. ನೀವು 7ನೇ ಕ್ಲಾಸ್ ಹುಡುಗರ ಕನ್ನಡ ಪಠ್ಯದಲ್ಲಿ ಆ ಮಕ್ಕಳಿಗೆ ನಾವು ಊಟ ಕೇಳಿದಾಗ ಅವರು ಊಟ ಕೊಡಲಿಲ್ಲ, ಈಗ ಅವರ ಊಟದ ತಾಟಿನಲ್ಲಿ ಹುಳ ಬಿದ್ದಿದೆ, ನಾವು ನೀರು ಕೇಳಿದಾಗ ಅವರು ನೀರು ಕೊಡಲಿಲ್ಲ, ಇವತ್ತು ಅವರ ಗಂಟಲು ಒಣಗಿ ಅವರು ಸಾಯ್ತಾ ಇದ್ದಾರೆ, ಇಂತಹ ಮಾತುಗಳನ್ನು ನೀವು 7ನೇ ಕ್ಲಾಸಿನ ಹುಡುಗರಿಗೆ ಯಾಕೆ ಕೊಡ್ತಾ ಇದ್ದೀರಾ? ನಿಮ್ಮ ಸಿದ್ಧಾಂತ ಏನೇ ಇರಲಿ ಸರ್, ನೀವು ಅದನ್ನ ಮನೇಲಿ ಇಟ್ಕೊಳ್ಳಿ. ಆದ್ರೆ 7ನೇ ಕ್ಲಾಸ್ 6ನೇ ಕ್ಲಾಸ್ನ ಹುಡುಗರಿಗೆ 10-12 ವರ್ಷದ ವಯಸ್ಸಿನ ಮಕ್ಕಳಿಗೆ ನೀವು ಯಾವ ವಿಚಾರಗಳನ್ನು ತುಂಬುತ್ತಾ ಇದ್ದೀರಿ? ನೀವು ಸಮಾಜದಲ್ಲಿ ಮಕ್ಕಳಿಗೆ ದ್ವೇಷ ಭಾವನೆ ಇರೋದಿಲ್ಲ. ನಾವು ನಮ್ಮ ಊರಿನಲ್ಲಿ ನಾವು ಶಾಲೆಗಳಲ್ಲಿ ಕಲಿತಾ ಇರ್ಬೇಕಾದ್ರೆ ನನ್ನ ಪಕ್ಕದ ಹುಡುಗ ಅವನು ಯಾವ ಜಾತಿ ಅನ್ನೋದು ನನ್ನ ಮನಸ್ಸಿಗೆ ಕೂಡ ಬರೋದಿಲ್ಲ. ಈಗ ಅವನು ಯಾವ ಜಾತಿ ಇರಬಹುದು ಅಂತ ನಾನು ಯೋಚನೆ ಮಾಡೋದು ಬೇರೆ, ಆದ್ರೆ ಅವನು ಯಾವ ಜಾತಿ ಇರಬಹುದು ಅನ್ನೋ ಯೋಚನೆಯೇ ಬರದೇ ಇರುವಂತಹ ಪರಿಸ್ಥಿತಿ. ನಾವೆಲ್ಲ ಕಲಿತದ್ದು ಅಂತಹ ಒಂದು ಒಳ್ಳೆಯ ವಾತಾವರಣದಲ್ಲಿ. ನಾವು 10-12 ವರ್ಷಗಳ ಕಾಲ ನಮ್ಮ ಶಿಕ್ಷಣವನ್ನು ಪೂರೈಸಿದ್ರು ಕೂಡ ನಮ್ಮ ಅಕ್ಕಪಕ್ಕದಲ್ಲಿ ಕೂತವರು, ನಮ್ಮ ಜೊತೆ ಊಟ ಮಾಡ್ತಾ ಇದ್ದವರು, ನಮ್ಮ ಜೊತೆ ಸಂಜೆ ಆಟ ಆಡ್ತಾ ಇದ್ದವರು, ಅವರ ಜಾತಿ ಯಾವುದು ಅನ್ನೋದು ನಾವು ಯಾವತ್ತೂ ಯೋಚನೆ ಮಾಡಲಿಲ್ಲ. ಪುಣ್ಯವಶಾತ್ ನಮಗೆ ಇಡೀ ಶಿಕ್ಷಣ ವ್ಯವಸ್ಥೆ, ಇಡೀ ಶಿಕ್ಷಣ ಮುಗಿದು ನಾವು ಉದ್ಯೋಗಕ್ಕೆ ಸೇರುವವರೆಗೆ, ಬೆಂಗಳೂರನ್ನು ನೋಡುವವರೆಗೆ, ಈ ಹೋರಾಟದ ಬದುಕುಗಳನ್ನು ನೋಡುವವರೆಗೆ ನಮಗೆ ವಿಶ್ವೇಶ್ವರಯ್ಯನವರು ಬ್ರಾಹ್ಮಣ ಅನ್ನೋದೇ ಗೊತ್ತಿರಲಿಲ್ಲ. ಅಂದ್ರೆ ಅಂತಹ ಒಂದು ಒಳ್ಳೆಯ ವಾತಾವರಣದಲ್ಲಿ ಬೆಳೆದದಕ್ಕೋಸ್ಕರ ನಾವು ಇವತ್ತು ಹೀಗಿದ್ದೇವೆ. ನೀವು ಸಣ್ಣ ಸಣ್ಣ ಮಕ್ಕಳಿಗೆ, 10-12 ವರ್ಷದ ಮಕ್ಕಳಿಗೆ, ನೋಡು ನಿನ್ನನ್ನ ಅವರು ತುಳಿದಿದ್ದಾರೆ, ಅವರು ದೂರ ಇಟ್ಟಿದ್ದಾರೆ, ಇವರು ಮುಟ್ಲಿಲ್ಲ, ಅವರು ಇವತ್ತು ಅಂತಹ ಯಾವ ಒಂದು ಪರಿಸ್ಥಿತಿಯನ್ನು ನೋಡ್ತಾ ಇಲ್ಲ. ಅವನ ಅಕ್ಕಪಕ್ಕದ ಹುಡುಗಿಯರು ತುಂಬಾ ಚೆನ್ನಾಗಿ ಅವನ ಜೊತೆ ವ್ಯವಹಾರ ಮಾಡ್ತಾ ಇದ್ದಾರೆ. ನೀವು ತುಂಬುತ್ತಾ ಇದ್ದೀರಿ, ನಿನ್ನನ್ನು ತುಳಿದ್ರು, ನಿನ್ನನ್ನು ಅಸ್ಪೃಶ್ಯತೆಯಿಂದ ದೂರ ಇಟ್ಟರು, ನಿನ್ನ ತಂದೆ ತಾಯಿ, ನಿನ್ನ ಪೂರ್ವಜರಿಗೆ ಅವರು ಹೊಡೆದ್ರು, ಕೊಂದ್ರು. ಈ ಮಾತುಗಳನ್ನ, ಹಾಗಾಗಿ ಯಾವುದೇ ಒಂದು ದೇಶದ ಬಗ್ಗೆ, ಜಾತಿಯ ಬಗ್ಗೆ, ಪಂಥದ ಬಗ್ಗೆ ಅವಹೇಳನ ಮಾಡುವಂತ, ಅವರನ್ನ ತಾತ್ಸಾರದಿಂದ ಮಕ್ಕಳು ನೋಡುವ ರೀತಿಯಲ್ಲಿ ಮಾಡುವಂತಹ ಪಠ್ಯಪುಸ್ತಕಗಳನ್ನು ಕೊಡಬಾರದು. ಮಕ್ಕಳಲ್ಲಿ ಕೊಡುವುದಾದ್ರೆ ಒಳ್ಳೆಯ ವಿಚಾರಗಳನ್ನು ಕೊಡೋಣ. ಒಂದು ಒಳ್ಳೆಯ ಹೂದೋಟ ಇದೆ, ನೀವು ಯಾಕೆ ಕೆಳಗಿಡವನ್ನು ಫಸ್ಟಿಗೆ ನೆಡ್ತೀರಿ? ಮೊದಲಿಗೆ ಹೂದೋಟವನ್ನು, ಹೂವಿನ ಗಿಡಗಳನ್ನು ಮೊದಲಿಗೆ ನೆಡೋಣ, ಆಮೇಲೆ ಕಳೆ ಬಂದ್ರೆ ಆಮೇಲೆ ಅದನ್ನು ತೆಗೆಯೋಣ. ನೀವು ಮೊದಲಿಗೆ ಕೆಳಗಿಡವನ್ನು ನೆಟ್ಟು ಆಮೇಲೆ ಎಲ್ಲೆಲ್ಲಿ ಜಾಗ ಇದೆ ಅಲ್ಲ ಒಂದು ಹೂವಿನ ಗಿಡ ಹಾಕಿದ್ರೆ ಪ್ರಯೋಜನ ಇಲ್ಲ ಅನ್ನುವ ಮಾತು. ಆಮೇಲೆ ಐತಿಹಾಸಿಕ ಸತ್ಯ ಇಂದಿಗೆ ಎಷ್ಟು ಪ್ರಸ್ತುತ ಅನ್ನೋದು, ಇವತ್ತಿಗೆ ಪ್ರಸ್ತುತ ಇದೆಯಾ ಅದನ್ನು ನಾವು ಇಟ್ಕೊಳ್ಳೋಣ. ಇವತ್ತಿಗೆ ಪ್ರಸ್ತುತವೇ ಇಲ್ಲದೆ ಯಾವುದೋ ಒಂದು ಅಡುಗುಲಜಿಕತೆ ಅನ್ನೋದು ಯಾವುದೋ ಒಂದು ವಿಚಾರವನ್ನು ಅದು ಐತಿಹಾಸಿಕ ಸತ್ಯ ಅನ್ನೋ ಕಾರಣಕ್ಕೆ ನೀವು ಪಠ್ಯಪುಸ್ತಕದಲ್ಲಿ ಹಾಕಬೇಕಾಗಿಲ್ಲ. ಹಾಗೆಯೇ ಇತಿಹಾಸ ಅಂತ ಹೇಳಿದ್ರೆ ಯುದ್ಧದ ವರ್ಣನೆ ಅಲ್ಲ. ಯುದ್ಧದ ವರ್ಣನೆ ಬೇಕು ಅಂತ ಹೇಳಿದ್ರು, ಖಂಡಿತ ಇರಬೇಕು. ಆದರೆ ನಮ್ಮ ಇವತ್ತಿನ ಪಠ್ಯಪುಸ್ತಕಗಳಲ್ಲಿ ಕೇವಲ ಯುದ್ಧದ ವರ್ಣನೆಯೇ ಜಾಸ್ತಿ. ನೀವು ನೋಡಿದ್ರೆ 6, 7, 8, 9ನೇ ತರಗತಿಯ ಇತಿಹಾಸದ ಪಠ್ಯಗಳಲ್ಲಿ ಅವರು ಯುದ್ಧ ಮಾಡಿದ್ರು, ಇವನು ಹೀಗೆ ಹೋದ, ಅವನು ಅಲ್ಲಿ ಬಂದ, ಇವನು ಅಲ್ಲಿ ಹೊಡೆದ, ಇವನು ಇಲ್ಲಿ ಹೊಡೆದ. ಬೇಕಾಗಿಲ್ಲ. ಆ ಯುದ್ಧದ ಪರಿಣಾಮ ಏನು ಅನ್ನೋದನ್ನ ಹೇಳಿ, ಆ ಯುದ್ಧ ಯಾಕಾಗಿ ಮಾಡಿದ್ರು ಅನ್ನೋದನ್ನ ಹೇಳಿ.
ಆ ಯುದ್ಧದಿಂದ ಮುಂದೆ ಏನೆಲ್ಲ ನಡೆಯಿತು ಅನ್ನೋದನ್ನ ಹೇಳಿ. ಅದು ಬಿಟ್ಟು ಇಷ್ಟು ಜನ ಸತ್ರು, ಅಷ್ಟು ಜನ ಬಂದ್ರು, ಅಲ್ಲಿ ಹೊಡೆದ್ರು, ಇಲ್ಲಿ ಹೊಡೆದ್ರು, ಬರೀ ಯುದ್ಧದ ವರ್ಣನೆ ಯಾಕೆ ಕೊಡ್ತೀರಿ? ಈ ರೀತಿಯ ನೆಗೆಟಿವ್ ವಿಚಾರಗಳನ್ನ ಕೊಡುವುದರ ಬದಲಿಗೆ ಆ ಮಕ್ಕಳಿಗೆ ಯೋಚನೆ ಮಾಡ್ಲಿಕ್ಕೆ ಬೇಕಾಗುವಂತ ಸಾಮಗ್ರಿಯನ್ನು ನಾವು ಕೊಡೋಣ. ಹಾಗೆಯೇ ಅಧ್ಯಾಯ ಅಂತ ಹೇಳಿದ್ರೆ ಮಾಹಿತಿಯ ಸಂತೆ ಅಲ್ಲ. ನಾನು ಆಗ್ಲೇ ಅದನ್ನ ಹೇಳಿದೆ, ಮತ್ತೊಂದ್ಸಲ ಹೇಳುವ ಅವಶ್ಯಕತೆ ಇಲ್ಲ. ಅದೇ ರೀತಿಯಲ್ಲಿ ಭಾಷೆ ಅನ್ನೋದು ಅದು ಏನು ಕೇವಲ ಇನ್ಫಾರ್ಮೇಶನ್ ಅನ್ನು ಕೊಡುವ, ಮಾಹಿತಿಯನ್ನು ತುಂಬಿಸುವ, ಮಕ್ಕಳ ತಲೆಗೆ ಮಾಹಿತಿಯನ್ನು ತುಂಬಿಸುವ. ಇವತ್ತು ಎಲ್ಲ ಕಡೆಯಲ್ಲೂ ಮಕ್ಕಳಿಗೆ ಮಾಹಿತಿ ತುಂಬುತ್ತಾ ಇದೆ ಅವರ ತಲೆಗೆ. ನೀವು ಗೂಗಲ್ ನಲ್ಲಿ ನೋಡಿ, ವಿಕಿಪೀಡಿಯಾ ನೋಡಿ, ಎಲ್ಲ ಕಡೆಯಲ್ಲಿ ಮಾಹಿತಿಯನ್ನು ತುಂಬುತ್ತಾ ಇದೆ. ಇವತ್ತು ಎಷ್ಟು ನಮ್ಮ ಪರಿಸರ ಇವತ್ತು ಎಷ್ಟು ಬದಲಾಗಿದೆ ಅಂತ ಹೇಳಿದ್ರೆ, ನೀವೊಂದು ಜಾಹೀರಾತನ್ನು ನೋಡಿರ್ಬೋದು. ನಾಳೆ ಅವನು ಪ್ರಾಜೆಕ್ಟ್ ಅನ್ನು ಕೊಡಬೇಕು, ನಾಳೆ ಆ ಹುಡುಗ ಪ್ರಾಜೆಕ್ಟ್ ಕೊಡಬೇಕು ಶಾಲೆಯಲ್ಲಿ. ಅವನು ಇವತ್ತು ರಾತ್ರಿ ಏನು ಮಾಡಿಲ್ಲ, ಪ್ರಾಜೆಕ್ಟ್ ಇನ್ನೂ ರೆಡಿ ಮಾಡಿಲ್ಲ. ಅವನ್ ಏನ್ ಮಾಡ್ತಾನೆ, ಅಪ್ಪನ ಹತ್ರ ಹೇಳ್ತಾನೆ, ನನಗೆ ನಾಳೆ ಪ್ರಾಜೆಕ್ಟ್ ಕೊಡಬೇಕು, ಪ್ರಾಜೆಕ್ಟ್ ಆಗಿಲ್ಲ ಅಂತ. ಆಗ ಅಪ್ಪ ಅವನಿಗೆ ಗೂಗಲ್ ಇದು ಮಾಡಿ ಅವನಿಗೆ ಕೊಟ್ಟು, ಇದು ಪ್ರಿಂಟ್ಔಟ್ ತೆಗಿ, ಅಪ್ಪನೇ ಪ್ರಿಂಟ್ಔಟ್ ತೆಗಿತಾನೆ, ಮನೆಯಲ್ಲಿ ಕಲರ್ ಪ್ರಿಂಟ್ಔಟ್ ತೆಗಿತಾನೆ. ಆ ಕಲರ್ ಪ್ರಿಂಟ್ಔಟ್ ಅನ್ನ ಬೈಂಡ್ ಮಾಡಿ ಇವನು ಮರುದಿನ ಹೋಗಿ A+ ತಗೊಂಡು ಬರ್ತಾನೆ. ಒಂದು ಪ್ರಿಂಟರ್ ಆಡ್. ಆದ್ರೆ ನಾವೇನು ಹೇಳ್ಕೊಡ್ತಾ ಇದ್ದೇವೆ, ನಿನಗೆ A+ ಬೇಕಾ, ನೀನು ಗೂಗಲ್ ಇಂದ ತೆಗಿ, ಕಲರ್ ಪ್ರಿಂಟ್ಔಟ್ ತೆಗಿ. ಆಮೇಲೆ ಅಂದ್ರೆ ಕಲಿಯುವುದನ್ನ ಹೇಳ್ಕೊಡ್ತಾ ಇಲ್ಲ, ಕಲಿಯುವುದನ್ನ ಹೇಳ್ಕೊಡ್ತಾ ಇದ್ದೇವೆ. ಒಬ್ರು ಇಂಜಿನಿಯರಿಂಗ್ ಕಾಲೇಜಲ್ಲಿ ಒಬ್ಬ ಹುಡುಗ ಪ್ರಾಜೆಕ್ಟ್ ರಿಪೋರ್ಟ್ ತಗೊಂಡು ಬಂದ. ಪ್ರಾಜೆಕ್ಟ್ ತಗೊಂಡು ಅದು ಓಪನ್ ಮಾಡಿ ಒಂದೆರಡು ಪ್ಯಾರಾಗ್ರಾಫ್ ನೋಡಿ ಅವ್ರು ಹೇಳಿದ್ರು, ಗೂಗಲ್ ಇಂದ ತೆಗೆದಿದ್ಯಾ, ವಿಕಿಪೀಡಿಯಿಂದ ಇಲ್ಲ ಸರ್ ನಾನೇ ಬರ್ತಿದ್ದು, ಇಲ್ಲಿ ಲೈಬ್ರರಿಯಿಂದ ತೆಗೆದೆ, ಅಲ್ಲಿಂದ ತೆಗೆದೆ, ಇಲ್ಲಿಂದ. ಇಲ್ಲಪ್ಪ, ನೀನು ವಿಕಿಪೀಡಿಯಾದಿಂದ ತೆಗೆದಿದ್ಯಾ ಅನ್ನೋದು ಸ್ಪಷ್ಟ ಇದೆ. ಯಾಕಂದ್ರೆ ಈ ಆರ್ಟಿಕಲ್ ಅನ್ನ ವಿಕಿಪೀಡಿಯಾಗೆ ಹಾಕಿರೋದೇ ನಾನು ಬಂದ್ರು. ಈ ರೀತಿ ಅಂದ್ರೆ ಕಲಿಯುವುದನ್ನ ನಾವು ಲೀಗಲ್ ಮಾಡ್ತಾ ಇದ್ದೇವೆ, ಕಲಿಯುವುದನ್ನ ಹೇಳ್ಕೊಡ್ತಾ ಇಲ್ಲ. ಹಾಗಾಗಿ ಮತ್ತು ಇಡೀ ವಿಷಯ ಕಲಿಕೆಗೆ ಒಂದು ಉದ್ದೇಶ ಇರಬೇಕು. ಆ ಉದ್ದೇಶವೇ ಇವತ್ತು ಮಿಸ್ಸಿಂಗ್. ಆ ಹುಡುಗರಿಗೆ ಅವರು 10 ವರ್ಷ ಓದ್ತಾರೆ, ಭಾಷೆಯನ್ನು ಓದ್ತಾರೆ, ಇತಿಹಾಸವನ್ನು ಓದ್ತಾರೆ, ವಿಜ್ಞಾನವನ್ನು ಎಲ್ಲವನ್ನೂ ಓದ್ತಾರೆ. ಆ ಕಲಿಕೆಗೆ ಉದ್ದೇಶ ಏನು, ನಾನು ಇದನ್ನು ಯಾಕೆ ಓದ್ತಾ ಇದ್ದೇನೆ? ಆ ಹುಡುಗನಿಗೆ ಪ್ರಶ್ನೆ ಬಂದ್ರೆ ಬಹಳ ಒಳ್ಳೆಯದು. ಆದ್ರೆ ಪ್ರಶ್ನೆ ಬರದೇ ಇರೋ ರೀತಿಯಲ್ಲಿ ನಾವು ಅದನ್ನ ಮರೆಮಾಚಿ ಶಿಕ್ಷಣವನ್ನು ಅವರ ತಲೆಗೆ ತುಂಬಿಸ್ತಾ ಇದ್ದೇವೆ. ಪ್ರಶ್ನೆ ಬಂದರೂ ಕೂಡ ಆ ಹುಡುಗನಿಗೆ ಉತ್ತರ ಸಿಗೋದಿಲ್ಲ. ಇದನ್ನು ಯಾಕೆ ಓದ್ತಾ ಇದ್ದೇನೆ ನಾನು? ಈ ಮೊಘಲರ ಕಥೆಯನ್ನ ಆಗ್ಲೇ ಹೇಳಿದ್ರು, ಅವರು ಬಂದು ದಾಳಿ ಮಾಡಿದ್ರು, ಇವರು ಬಂದು ದಾಳಿ ಮಾಡಿದ್ರು, ಮತ್ತೊಬ್ಬ ಒಂದು ಹೊಡೆದ, ಇನ್ನೊಬ್ಬ ಬಂದು ಸೋಲಿಸಿದ. ಹಾಗಾದ್ರೆ ನಮ್ಮ ಇತಿಹಾಸ ಏನಪ್ಪಾ? ನಾವು ಹಾಗಾದ್ರೆ ಬೇರೆ ಎಲ್ಲೂ ಹೋಗ್ಲೇ ಇಲ್ವಾ? ನಾವು ಬೇರೆ ದೇಶಗಳಿಗೆ ನಮ್ಮ ಸಂಸ್ಕೃತಿಯನ್ನು ಕೊಡ್ಲೇ ಇಲ್ವಾ? ನಾವು ಯಾತಕ್ಕೆ ನಾವು ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ಗಳ ಬಗ್ಗೆ ಮಾತಾಡ್ತಾ ಇಲ್ಲ? ಅಲ್ಲಿ ಹೋಗಿ ದೇವಸ್ಥಾನಗಳನ್ನು ಕಟ್ಟಿದವರು ಯಾರು? ಅಥವಾ ನೀವು ಒಂದು ದೇಶವನ್ನು ನೀವು ಗೆಲ್ಲಬೇಕಾದ್ರೆ ನೀವು ಆಕ್ರಮಣ ಮಾಡಿನೇ ಗೆಲ್ಲಬೇಕಾ? ನಾವು ನಮ್ಮ ಸಂಸ್ಕೃತಿಯನ್ನು ಕೊಟ್ಟಿದ್ದೇವಲ್ಲ, ಚೀನಾ ಕೊಟ್ಟಿದ್ದೇವೆ, ಜಪಾನಿಗೆ ಕೊಟ್ಟಿದ್ದೇವೆ, ನಾವು ಯುದ್ಧ ಮಾಡಿದ್ದೀವ, ಕೊರಿಯಾ ಕೊಟ್ಟಿದ್ದೇವೆ. ಸೊ ಒಂದು ಕಡೆಯಲ್ಲಿ ದಾಳಿಯನ್ನ ಮಾಡಿ, ಯುದ್ಧವನ್ನು ಮಾಡಿ ಈ ದೇಶವನ್ನು ಆಕ್ರಮಣ ಮಾಡಿಕೊಂಡ ಜನ, ಮತ್ತು ಇನ್ನೊಂದು ಕಡೆಯಲ್ಲಿ ನಮ್ಮ ಸಂಸ್ಕೃತಿಯನ್ನು ಯಾವುದೇ ರಕ್ತಪಾತ ಇಲ್ಲದೆ ಕೊಟ್ಟಂತ ನಮ್ಮ ಜನ. ಈ ಎರಡನೇ ಭಾಗವನ್ನು ನಾವು ಯಾಕೆ ಕೊಡ್ತಾ ಇಲ್ಲ? ಅಂದ್ರೆ ಮಕ್ಕಳಿಗೆ ಆ 10 ವರ್ಷದ ಶಿಕ್ಷಣವನ್ನು ಮುಗಿಸಿದ್ರು ಕೂಡ ನಾನು ಈ ಅಧ್ಯಾಯವನ್ನು ಯಾಕೆ ಓದಿದೆ, ಈ ಪಾಠವನ್ನು ಯಾಕೆ ಕಲಿತೆ ಅನ್ನೋದ್ರ ಬಗ್ಗೆ ಅವನಿಗೆ ಸ್ಪಷ್ಟತೆ ಇಲ್ಲ. ಹಾಗಾಗಿ ಕಲಿಕೆಗೆ ಒಂದು ಉದ್ದೇಶ ಇರಬೇಕು. ಆ ಪಾಠವನ್ನು ಓದುವುದರಿಂದ ಅವನಿಗೆ ಏನೆಲ್ಲ ವಿಷಯವನ್ನು ಕಲಿತುಕೊಳ್ಳುವುದಕ್ಕೆ ಸಹಾಯ ಆಯಿತು ಅನ್ನೋದಾದ್ರೂ ಗೊತ್ತಾಗಬೇಕು. ನಾನು ಇತಿಹಾಸವನ್ನು ಓದಿದೆ, ಅದರಿಂದಾಗಿ ನನಗೆ ಈ ವಿಚಾರ ಅರ್ಥ ಆಯ್ತು. ನಾನು ಗಣಿತವನ್ನು ಓದಿದೆ, ಅದರಿಂದ ಇದು ಅರ್ಥ ಆಯ್ತು ಅಂತ ಅವನಿಗೆ ಅನಿಸುವುದಾದ್ರೂ ಆಗ್ಬೇಕು. ಇವತ್ತು ನಾವು ಕೇವಲ ಇತಿಹಾಸದ ಬಗ್ಗೆ ಮಾತಾಡಬೇಕಾಗಿಲ್ಲ. ನಮ್ಮ ಗಣಿತ ಪಠ್ಯಪುಸ್ತಕಗಳು ಹೇಗಿದ್ದಾವೆ? ನಾವು ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಸೂತ್ರ ಕೊಟ್ಟು 200 ಪ್ರಶ್ನೆ ಕೊಡ್ತೇವೆ. 200 ಪ್ರಶ್ನೆ ಯಾಕೆ ಮಾಡಬೇಕು ಅವನು? ಅಥವಾ ಯಾವುದೋ ಒಂದು ವಿಜ್ಞಾನದಲ್ಲಿ ಯಾವುದೋ ಒಂದು ಪ್ರಯೋಗ, ಇದರಲ್ಲಿ ಉಪ್ಪು ಇದೆ ಇಲ್ವ ಅಂತ ಹೇಳುವಂತ ಒಂದು ಪ್ರಯೋಗ, ಅದನ್ನ ಇಟ್ಕೊಂಡು ನಾವು ಒಂದು 20-30 ಪ್ರಶ್ನೆ ಕೇಳ್ತೇವೆ. ಯಾಕೆ ಕೇಳಬೇಕು? ಒಂದು ಸಲ ಒಂದು ವಿಚಾರವನ್ನು ಮಗುವಿನ ತಲೆಗೆ ಹಾಕಿದ ಮೇಲೆ ನೀವು ಅದು ಬೋರ್ ಹಿಡಿಸಿ ಇನ್ನು ಮುಂದೆ ಇದನ್ನು ನಾವು ನೋಡೋದೇ ಇಲ್ಲ ಅನ್ನುವ ಮಟ್ಟಕ್ಕೆ ನೀವು ಯಾತಕ್ಕೆ ಅವನಿಗೆ ಅಭ್ಯಾಸವನ್ನು ಕೊಡಬೇಕು ಅನ್ನೋದು ಒಂದು. ಇತಿಹಾಸ ಅನ್ನೋದು ಖಚಿತವಾದ ದಾಖಲೆಗಳು, ಪುರಾವೆಗಳು ಇರುವಂತಹ ಒಂದು ಶಾಸ್ತ್ರೀಯ ಒಂದು ಅಧ್ಯಯನ, ವೈಜ್ಞಾನಿಕವಾದ ಅಧ್ಯಯನ. ನೀವು ಇತಿಹಾಸಕ್ಕೆ ಅಲ್ಲಿ ಪುರಾವೆ ಇಲ್ಲ ಅಂತ ಹೇಳಿದ್ರೆ ಪುರಾವೆ ಇಲ್ಲ ಅಂತ ಹೇಳಿ. ನೀವು ಯಾಕೆ ಆರ್ಯರು ಬಂದದಕ್ಕೆ ಎಲ್ಲಿ ಪುರಾವೆ ಎಲ್ಲಿದೆ? ಅವರು ಆಕ್ರಮಣ ಮಾಡಿದ್ದು ಬಿದ್ದು ಹೋಯ್ತು, ಆಗಮನ ಆದದ್ದು ಬಿದ್ದು ಹೋಯ್ತು. ಇವತ್ತಿನ ವೈಜ್ಞಾನಿಕ ಸತ್ಯಗಳಿದೆಯಲ್ಲ, ಅದನ್ನ ನಾವು ಯಾಕೆ ಕೇಳ್ತಾ ಇಲ್ಲ? ಇವರು ನೋಡಿ ಎಷ್ಟು ಸಿದ್ಧಾಂತದ ಒಂದು ಪೂರ್ವಗ್ರಹಗಳಿದೆ ಅಂತ ಹೇಳಿದ್ರೆ, ಇವರಿಗೆ ಸಿಂಧೂ ನಾಗರಿಕತೆ, ಹರಪ್ಪ ಮತ್ತು ಮೊಹೆಂಜೊದಾರೊದಲ್ಲಿ ಬಂದಂತ ನಾಗರಿಕತೆ, ಅದು ಸಿಂಧೂ ನಾಗರಿಕತೆ ಅಥವಾ ವೇದಕಾಲದ ನಾಗರಿಕತೆ. ಹರಪ್ಪ ಮೊಹೆಂಜೊದಾರೊದಲ್ಲಿ ಇದ್ದದ್ದು ವೇದಕಾಲದ ನಾಗರಿಕತೆಯೇ ಅಂತ ಹೇಳುವುದಕ್ಕೆ ಇವರಿಗೆ ಮುಜುಗರ, ಅಥವಾ ಅದನ್ನು ತಿರುಗಿಸಬೇಕು ಅಂತ ಹೇಳಿ ಇವ್ರು ಏನ್ ಹೇಳ್ತಾರೆ, ವೇದ ಕಾಲದಲ್ಲಿ ಜನ ಬಂದ್ರು, ಎಲ್ಲಿಗೆ ಬಂದ್ರು? ಸರಸ್ವತಿಗೆ ಬಂದ್ರು. ಸರಸ್ವತಿಯಲ್ಲಿ ಸ್ವಲ್ಪ ವರ್ಷಗಳ ಕಾಲ ತಂಗಿದ್ರು. ಆಮೇಲೆ ಅವರು ಗಂಗಾ ತೀರಕ್ಕೆ ಬಂದ್ರು ಅಂತ, ಅಂದ್ರೆ ಹಾರ್ಕೊಂಡು ಬಂದ್ರು ಅವರು. ಸರಸ್ವತಿಯಿಂದ ಗಂಗೆಗೆ ಬರ್ಬೇಕಾದ್ರೆ ಅವರು ಸಿಂಧು ಬರಲೇ ಇಲ್ವಾ? ಹರಪ್ಪ ಮೊಹೆಂಜೊದಾರೋ ಇದಕ್ಕೆ ಬರಲೇ ಇಲ್ವಾ? ಅಂದ್ರೆ ಇವ್ರಿಗೆ
ವೇದ ಕಾಲಕ್ಕೂ ಹರಪ್ಪ ಮೊಹೆಂಜೊದಾರೋಕ್ಕೂ ಸಂಬಂಧ ಇಲ್ಲ ಅನ್ನೋ ಸಿದ್ಧಾಂತವನ್ನ ಇಟ್ಟುಕೊಂಡು ಅದನ್ನ ಎಸ್ಟಾಬ್ಲಿಷ್ ಮಾಡಬೇಕಾಗಿದೆ. ಹಾಗಾಗಿ ಸಿಂಧುವನ್ನ ತೆಗೆದುಬಿಡ್ತಾರೆ ಇವರು ಇತಿಹಾಸದಲ್ಲಿ. ಸರಸ್ವತಿ ಮತ್ತು ಗಂಗಾ ನದಿಯನ್ನು ಮಾತ್ರ ಉಲ್ಲೇಖ ಮಾಡ್ತಾರೆ ವೇದ ಕಾಲಗಳ ಬಗ್ಗೆ ಮಾತಾಡಬೇಕಾದ್ರೆ. ನಾನು ಹೇಳೋದು, ಪುರಾವೆಗಳಿದೆಯಾ, ದಾಖಲೆಗಳಿದೆಯಾ, ಅದನ್ನು ನಾವು ಇಟ್ಕೊಳ್ಳೋಣ. ಅದು ಯಾವ ಸಿದ್ಧಾಂತ ಬೇಕಾದ್ರೂ ಆಗಿರಲಿ, ನಮಗೆ ಸಿದ್ಧಾಂತದ ಬಗ್ಗೆ ನಾವು ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಅದಕ್ಕೆ ನಿಜವಾದ ದಾಖಲೆ ಇದೆಯಾ ಅದನ್ನ ಇಟ್ಕೊಳ್ಳೋಣ. ಇವತ್ತಿನ ದಾಖಲೆ ಏನಿದೆ ಅದನ್ನು ಹೇಳೋಣ. ದಾಖಲೆ ಇಲ್ವಾ, ದಾಖಲೆ ಇಲ್ಲ ಅಂತ ಹೇಳಿ ಅದನ್ನು ನಿಮ್ಮದೇ ಸತ್ಯ, ನಿಮ್ಮದೇ ಸಿದ್ಧಾಂತ ಅಂತ ಹೇಳೋದಕ್ಕೆ ಹೋಗ್ಬೇಡಿ ಅಂತ ಹೇಳಿ. ಅದೇ ರೀತಿಯಲ್ಲಿ ಪಠ್ಯಪುಸ್ತಕ ಬರೆಯುವ ನ್ಯಾಯಾಧೀಶ ಅಲ್ಲ. ಬರಗೂರು ರಾಮಚಂದ್ರಪ್ಪ ಅವರ ಪರಿಷ್ಕೃತ ಪಠ್ಯದಲ್ಲಿ ಎಲ್ಲ ಕಡೆಯಲ್ಲಿ ನಾವು ನೋಡುವಂಥದ್ದು ನ್ಯಾಯಾಧೀಶ. ಇದು ಹೀಗೆ ನೀವು ನ್ಯಾಯಾಧೀಶನ ಕೆಲಸವನ್ನು ಮಾಡಬೇಕಾಗಿಲ್ಲ. ನೀವು ವಿಷಯಗಳನ್ನು ಮುಂದೆ ಇಟ್ಟರೆ ಆ ಹುಡುಗರೇ ಅರ್ಥ ಮಾಡಿಕೊಳ್ತಾರೆ, ಯಾವುದು ಸರಿ ಯಾವುದು ತಪ್ಪು ಅಂತ ಹುಡುಗರೇ ಅರ್ಥ ಮಾಡಿಕೊಳ್ತಾರೆ. ಇಂಥವ್ರು ಹೊಡೆದ್ರು, ಇಂಥವ್ರು ಅಸ್ಪೃಶ್ಯತೆ ಮಾಡಿದ್ರು, ಇಂಥವ್ರು ಯಜ್ಞದಲ್ಲಿ ಇವರನ್ನ ದೂರ ಇಟ್ಟರು, ವೇದಗಳನ್ನ ಅವರಿಗೆ ಕೊಡ್ಲಿಲ್ಲ, ಆ ಮಾತುಗಳನ್ನ ಇವರು ನ್ಯಾಯಾಧೀಶನ ಸ್ಥಾನದಲ್ಲಿ ನಿಂತು ಮಾತಾಡ್ತಾರೆ. ಈ ಒಂದು ವಿಚಾರವನ್ನು ನಾವು ಮಾಡಬೇಕಾಗಿಲ್ಲ ಅಂತ ಹೇಳಿ, ಹೀಗೆ ಈ ಎಲ್ಲ ಕಾರಣಗಳಿಗೋಸ್ಕರ ನಮಗೆ ಪಠ್ಯಪುಸ್ತಕಗಳ ಪರಿಷ್ಕರಣೆ ಮಾಡಬೇಕಾಗಿದೆ. ಯಾಕೆ ಅನ್ನೋದಕ್ಕೆ ನಿಮಗೆ ಉತ್ತರ ಸಿಕ್ಕಿತು. ಅನೇಕ ಅಪಸವ್ಯಗಳು ಇದ್ದಾವೆ. ಆ ಅಪಸವ್ಯಗಳನ್ನು ತೆಗೆದು ಸರಿಪಡಿಸಬೇಕು. ನಾನು ನಮ್ಮ ಸಮಿತಿಯ ಒಂದು ಸಭೆಯಲ್ಲಿ ಹೇಳಿದ ಒಂದು ಮಾತು, ಅದನ್ನು ಇಲ್ಲೂ ಕೂಡ ನಾನು ಎಲ್ಲ ಕಡೆಯಲ್ಲಿ ಓಪನ್ ಆಗಿ ಹೇಳ್ತೇನೆ. ಏನಂತ ಹೇಳಿದ್ರೆ, ಅವನದ್ದು ತೆಗೆದು ನಮ್ಮದನ್ನು ಹಾಕಬೇಕು ಅನ್ನೋದು ನಮ್ಮ ಎಜೆಂಡಾ ಅಲ್ಲ, ಉದ್ದೇಶ ಅಲ್ಲ. ಯಾವುದು ಸರಿ ಇದೆಯೋ ಅದನ್ನು ಉಳಿಸಿಕೊಳ್ಳುವುದಷ್ಟೇ ನಮ್ಮ ಉದ್ದೇಶ. ಹಳೆಯದರಲ್ಲಿ ತಪ್ಪಿತ್ತು, ನಾವು ಸರಿಪಡಿಸಿದ್ದೇವೆ ಅಂತ ಅವರು ಒಂದು ತೋರಿಸಿಕೊಡ್ಲಿ. ಬರಗೂರು ರಾಮಚಂದ್ರಪ್ಪ ಅವರು ಒಂದೇ ಒಂದು, ನಾನು ಓಪನ್ ವೇದಿಕೆಯಲ್ಲಿ ಬೇಕಾದ್ರೆ ಚಾಲೆಂಜ್ ಮಾಡ್ತೇನೆ, ಹಳೆಯ ಪಠ್ಯಪುಸ್ತಕದಲ್ಲಿ ತಪ್ಪಿತ್ತು, ನಾವು ಅದನ್ನು ಸರಿಪಡಿಸಿ ಇದನ್ನು ಸರಿ ಮಾಡಿದ್ದೇವೆ ಅಂತ ಹೇಳಿ ದಾಖಲೆ ಸಮೇತ ಅವರು ಒಂದೇ ಒಂದು ಬದಲಾವಣೆಯನ್ನು ತೋರಿಸಿಕೊಡ್ಲಿ, ನಾವು ಆ ಬದಲಾವಣೆಯನ್ನು ಉಳಿಸಿಕೊಡುತ್ತೇವೆ. ಇಲ್ಲಿ ಅವರ ಸಿದ್ಧಾಂತವನ್ನು ತೆಗೆದು ನಮ್ಮ ಸಿದ್ಧಾಂತವನ್ನು ಹಾಕಬೇಕು ಅನ್ನೋ ಉದ್ದೇಶ ಖಂಡಿತವಾಗಿಯೂ ಇಲ್ಲ. ಸತ್ಯವನ್ನ ಜನಕ್ಕೆ, ಹುಡುಗರಿಗೆ ಕೊಡ್ಬೇಕು. ಯಾಕಂದ್ರೆ ನಾನು ಆಗ್ಲೇ ಹೇಳಿದ ಹಾಗೆ ನಮ್ಮ ಟೋಟಲ್ ಜನಸಂಖ್ಯೆ 6.5 ಕೋಟಿ ಕನ್ನಡಿಗರಲ್ಲಿ 1 ಕೋಟಿ ಮಕ್ಕಳು ಓದ್ತಾ ಇದ್ದಾರೆ. ಆ ಮಕ್ಕಳ ತಲೆಯಲ್ಲಿ ನಾವು ಏನನ್ನು ತುಂಬಿಸ್ತೇವೋ ಅದು ಎಷ್ಟು ವರ್ಷಗಳ ಕಾಲ ಅವರ ತಲೆಯಲ್ಲಿ ಅದು ಉಳ್ಕೊಳ್ಳುತ್ತೆ ಮತ್ತು ಅವರ ಜೀವನವನ್ನು ರೂಪಿಸುತ್ತೆ, ಅವರ ಸಿದ್ಧಾಂತಗಳನ್ನು ರೂಪಿಸುತ್ತೆ, ಅವರ ಭಾವನೆಗಳನ್ನು ರೂಪಿಸುತ್ತೆ ಅನ್ನೋದನ್ನು ನಾವು ನೋಡಿದ್ದೇವೆ. ಇವತ್ತು ನಾವು ಕೂಡ ಅದೇ ಪ್ರಾಡಕ್ಟ್ಗಳು. ನಾವು ಏನೋ ಸ್ವಲ್ಪ ಪಠ್ಯಪುಸ್ತಕಕ್ಕಿಂತ ಹೊರತಾಗಿ ಸ್ವಲ್ಪ ಬೇರೆ ವಿಚಾರಗಳನ್ನು ಓದಿ, ಸತ್ಯ ಇಲ್ಲಿದೆ, ಹೀಗಿದೆ ಅನ್ನೋದನ್ನು ತಿಳ್ಕೊಂಡಿದ್ದೇವೆ. ಆದ್ರೆ ಎಷ್ಟೋ ಮಂದಿ ಆ ಪಠ್ಯಪುಸ್ತಕಗಳಲ್ಲಿ ಇದ್ದದ್ದನ್ನೇ ಹಾಗೆ ಅದನ್ನ ಮನಸ್ಸಿನಲ್ಲಿ ಉಳಿಸಿಕೊಂಡು ತಮ್ಮ ಜೀವನ ಪೂರ್ತಿ ಅದೇ ಸತ್ಯ ಅಂತ ನಂಬ್ತಾರೆ. ನಾನು ಎಷ್ಟೋ ಕಡೆಯಲ್ಲಿ ಜೋಕಾಗಿ ಹೇಳೋದಿದೆ. ಏನಂತ ಹೇಳಿದ್ರೆ, ನಮ್ಮ ದೇಶದ ಒಂದು ಭಾಗ್ಯ ಏನು ಅಂತ ಹೇಳಿದ್ರೆ, ಮಕ್ಕಳು ಶಾಲೆ ಮುಗಿಸುದು ಬೇಡ, ಎಕ್ಸಾಮ್ ಬರೆದ್ರೆ ಸಾಕು. ಎಕ್ಸಾಮ್ ಬರೆದ ನೆಕ್ಸ್ಟ್ ಮೊಮೆಂಟ್ ಅಲ್ಲಿ, ನೆಕ್ಸ್ಟ್ ಮಿನಿಟ್ ಅಲ್ಲಿ ಅವರು ಎಲ್ಲವನ್ನೂ ಮರೀತಾರೆ. ಅವರು ಆ ಇಡೀ ವರ್ಷ ಓದಿದ್ದಷ್ಟನ್ನೂ ಮರೀತಾರೆ. ಅದು ನಮ್ಮ ದೇಶಕ್ಕೆ ಒಂದು ಒಳ್ಳೆಯ ವರ. ಯಾಕಂದ್ರೆ ಈ ಪಠ್ಯಪುಸ್ತಕಗಳನ್ನು ಓದಿದ್ದನ್ನೆಲ್ಲವನ್ನು ನೆನಪಿನಲ್ಲಿ ಇಟ್ಟುಕೊಂಡಿದ್ರೆ ನಮ್ಮ ದೇಶ ಇಡೀ ತುಕಡೆ ಗ್ಯಾಂಗ್ ದೇಶ ಆಗ್ತಾ ಇದೆ. ಹಾಗಾಗಿ ಮಕ್ಕಳು ಮರೆಯುವುದು ಒಂದು ವರ ಅಂತ ಹೇಳ್ತಾರೆ. ಅದು ಯಾಕೆ ಮರೀತಾರೆ ಅಂತ ಹೇಳಿದ್ರೆ, ಅವರು ಮನಸ್ಸಿಟ್ಟು ಅಧ್ಯಯನ ಮಾಡುವುದಿಲ್ಲ, ಮನಸ್ಸಿಟ್ಟು ಓದುವುದಿಲ್ಲ. ಯಾಕೆ ಮನಸ್ಸಿಟ್ಟು ಓದುವುದಿಲ್ಲ? ಮನಸ್ಸಿಟ್ಟು ಓದುವ ಯಾವುದನ್ನು ನಾವು ಕೊಡ್ತಾ ಇಲ್ಲ. ನಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ನಾವು ಕೊಡ್ತಾ ಇರೋದು ಅತ್ಯಂತ ನೀರಸವಾದ, ಯಾವುದೇ ವಿಶೇಷಣಗಳಿಲ್ಲದ, ಯಾವುದೇ ಆಕರ್ಷಕ ಶಬ್ದಗಳಿಲ್ಲದ ಡ್ರೈ ಸಬ್ಜೆಕ್ಟ್. ಎಷ್ಟು ನೋಡಿ, ಸಿದ್ಧಾಂತಗಳನ್ನು ಎಷ್ಟು ರೀತಿಯಲ್ಲಿ ತುಂಬುತ್ತಾರೆ ಅಂತ ಹೇಳಿದ್ರೆ, ವ್ಯಾಸ ಮಹರ್ಷಿಗಳು ಮಹಾಭಾರತ ಎನ್ನುವ ಮಹಾಕಾವ್ಯವನ್ನು ಈ ದೇಶದಲ್ಲಿ ಬರೆದ್ರು. ಆ ಮಹಾಕಾವ್ಯ ಅನೇಕ ಸಾಹಿತ್ಯ ಕೃತಿಗಳಿಗೆ ಅದು ಜನ್ಮ ಕೊಟ್ಟಿತ್ತು ಅನ್ನೋ ಒಂದು ದೊಡ್ಡ ವಾಕ್ಯ. ಅದನ್ನು ತೆಗೆದುಹಾಕಿ ವ್ಯಾಸನು ಮಹಾಭಾರತ ಅನ್ನುವ ಜನಪ್ರಿಯ ಕಾವ್ಯವನ್ನು ಬರೆದನು. ಏಕವಚನ ಕೇಳಿಸಿದ್ರಿ, ಮಹರ್ಷಿಯನ್ನ ಪದವಿಯನ್ನು ಕಿತ್ತಾಕಿದ್ರಿ. ಯಾಕೆ? ನೀವು ಕೊಟ್ಟಿದ್ದಲ್ಲ, ಮಹರ್ಷಿ ಪದವಿ ಅವರು ಗಳಿಸಿಕೊಂಡದ್ದು. ನಿಮಗೆ ತೆಗೆದು ಹಾಕೋದಕ್ಕೆ ಏನೋ ಅಧಿಕಾರ ಇದೆ? ವಾಲ್ಮೀಕಿ ಮಹರ್ಷಿಗಳು ರಾಮಾಯಣ ಅನ್ನೋ ಒಂದು ಮಹೋನ್ನತವಾದ ಕಾವ್ಯವನ್ನು ಬರೆದರು. ನೀವು ಅದನ್ನು ತೆಗೆದು ಹಾಕಿ ವಾಲ್ಮೀಕಿಯು ರಾಮಾಯಣವನ್ನು ಬರೆದನು, ಏನು ಬರೆದು ಬಿಸಾಕಿದ್ರು ಅನ್ನೋ ರೀತಿಯಲ್ಲಿ ಬರೆದನು. ನಿಮಗೇನು ಅಧಿಕಾರ ಇದೆ? ಆ ಮಹರ್ಷಿ ಪದವಿಯನ್ನು ತೆಗೆದು ಹಾಕೋದಕ್ಕೆ ನಿಮ್ಗೇನು ಅಧಿಕಾರ ಇದೆ? ಕಣಾದ ಮಹರ್ಷಿಗಳ ಬಗ್ಗೆ ಹೀಗೆ ಹೇಳ್ತಾ ಹೋದ್ರೆ ಅನೇಕ ವಿಚಾರಗಳಿದ್ದಾವೆ. ಇಂಥ ಪಾಠಗಳಿಂದ ಈಗ ಪೌರಾಣಿಕದ್ದು ಬಿಡೋಣ. ಯಾಕಂದ್ರೆ ಶ್ರೀಕೃಷ್ಣ ತನ್ನ ಮಗ ನರಕಾಸುರ ತಪ್ಪು ಮಾಡಿದ್ರು ಕೂಡ ಆತನನ್ನ ತಾನು ಮತ್ತು ತನ್ನ ಹೆಂಡತಿ ಹೋಗಿ ಕೊಲ್ತಾರೆ ಅನ್ನುವಂಥದ್ದು, ಅದು ಕೂಡ ಒಂದು ರೀತಿಯಲ್ಲಿ ಪೌರಾಣಿಕವಾಗಿ ನೀತಿಯನ್ನು ಹೇಳುವಂಥದ್ದು. ನ್ಯಾಯಾಧೀಶನಾಗಿರುವಂಥವನಾಗಿರ್ಬೋದು, ರಾಜನಾಗಿರುವಂಥವ್ರು ಹೇಗಿರಬೇಕು ಅನ್ನುವಂಥ ಅನೇಕ ವಿಚಾರಗಳು ಚರಿತ್ರೆಯಲ್ಲಿ ಅಂಶಗಳನ್ನು ಅಳವಡಿಸಿಕೊಳ್ಳುವುದರ ಜೊತೆಯಲ್ಲಿ ನೈತಿಕ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅಂತ ನಾನು ಹೇಳ್ಬೋದು.
ಹೌದು. ಯಾಕಂದ್ರೆ ಇವತ್ತು ಏನಾಗ್ತಾ ಇದೆಯಪ್ಪ ಅಂತಂದ್ರೆ ನಾವು ನೋಡ್ತಾ ಇದ್ದೀವಿ ವಿದ್ಯಾರ್ಥಿಗಳಲ್ಲಿ ಎಂಥ ಒಂದು ಘಟನೆಗಳು ನಡೀತಾ ಇದೆ. ನಾನು ಮತ್ತೆ ಅದನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಹೋದ್ರೆ ನಾನು ಶಿಕ್ಷಕರಾಗಿ ಹೇಳ್ತಾ ಇದ್ದೀನಿ, ಅನೇಕ ಘಟನೆಗಳನ್ನು ನಾವು ಮೊಬೈಲ್ ಕೊಟ್ಟಿಲ್ಲ ಅಂತ ಹೇಳ್ಕೊಂಡು ಹೇಳಿ ಇದು ಮಾಡುವಂಥದ್ದು, ಮೊನ್ನೆ ಬೀಣ್ಯಾದರಾಗಿರುವಂಥದ್ದಂತೂ ಅದು ಅತ್ಯಂತ ದುಃಖದಾಯಕ ಸಂಗತಿ. ತಂದೆ ತಾಯಿ ಇಬ್ಬರನ್ನು ಒಬ್ಬ 14 ಅಂತ ಹೇಳ್ತೀನಿ ಅವ್ವ ಅನ್ನುವಂಥ ಒಂದು ಪಾಠ ಬಂದಿದ್ದು ನಿಮಗೂ ಗೊತ್ತಿರಬೇಕು, 9ನೇ ಕ್ಲಾಸ್ನಲ್ಲಿ. ಅದು ನಾನು ಚಿಕ್ಕಮಗಳೂರು ಜಡ್ಪಿನಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಸದಸ್ಯನಾಗಿರ್ಬೇಕಾದ್ರೆ ನಾನು ಅದನ್ನು ಅಬ್ಜೆಕ್ಷನ್ ಮಾಡಿದೆ. ಅಬ್ಜೆಕ್ಷನ್ ಮಾಡಿದ್ರೆ 3 ವರ್ಷದವರೆಗೂ ಅದನ್ನು ತೆಗೆದು ಹಾಕ್ಲಿಕ್ಕಾಗಿಲ್ಲ. ಲಿಂಗದೇವರು ಹೊಳೆ ಮನೆಯವರು ಅದಕ್ಕೆ ಇದಿದ್ರು, ಯಾರು ಟೆಕ್ಸ್ಟ್ ಬುಕ್ ಕಮಿಟಿಯ ಅಧ್ಯಕ್ಷರು ಮತ್ತೆ ಗೀತಾ ನಾಗಭೂಷಣವರು ಬರೆದಿರೋದು. ಅವ್ರು ಏನಂದ್ರಪ್ಪ ಅಂತಂದ್ರೆ ಆ ನಾಡಿನ ಸಂಗತಿಗಳನ್ನು ಅಲ್ಲಿ ಎತ್ತಿ ತೋರಿಸ್ತಾ ಇತ್ತು. ಈಗ ಪದವೀಧರ ಕ್ಷೇತ್ರ ಶಿಕ್ಷಣ ಕ್ಷೇತ್ರದಲ್ಲಿ ಗೆಲ್ಲಬೇಕಾದ್ರೆ ಶಿಕ್ಷಕರಿಗೆ ಪದವೀಧರಿಗೆ ಬ್ರೀಫ್ ಕೇಸ್ ಕೊಟ್ಟು ಅವರು ಸದಸ್ಯರಾಗಿ TID ಕ್ಲೈಮ್ ಮಾಡೋ ಸದಸ್ಯರ ಸಂಖ್ಯೆ ಜಾಸ್ತಿ ಆಗಿದ್ದಾರೆ. ಅದೇ ರೀತಿಯಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಅವಾಸ್ತವ ಸಂಗತಿಯನ್ನು ತುರ್ಕುವಂಥ ಸಮಿತಿಯ ಅಧ್ಯಕ್ಷರು ಸದಸ್ಯರನ್ನು ತಂದು ಅನೇಕ ಲೋಪದೋಷಗಳ ಮಹತ್ವವನ್ನು ಗುಡ್ಡ ಬೆಟ್ಟಗಳ ರೀತಿಯಲ್ಲಿ ಹೊರೆನ ತಂದಿಟ್ಟು ಹೋಗಿದ್ದಾರೆ. ಈಗ ಅನೇಕ ಕಡಿಮೆ ಹಂತದ 3, 4, 5, 6 ನಾವು ಅನೇಕ ವರ್ಷಗಳಿಂದ ಓದ್ತಾ ಬರ್ತಾ ಇರೋದೇ ವಿದೇಶಿ ಚಿಂತನೆಯ ಮೂಲ ಇರುವಂತಹ ವಿಜ್ಞಾನ. ಭಾರತೀಯತೆಯ ವಿಜ್ಞಾನವನ್ನು ನಾವು ಇವತ್ತಿಗೂ ಕೂಡ ಓದ್ತಾ ಇಲ್ಲ. ಭಾರತೀಯ ಚಿಂತನೆ ಇರುವಂತಹ ಗಣಿತ ಟೆಕ್ಸ್ಟ್ ಬುಕ್ಗಳನ್ನ ನಾವು ಇವತ್ತು ಓದ್ತಾ ಇಲ್ಲ. ಇವತ್ತು ನಾವು ಓದ್ತಾ ಇರುವ ವಿಜ್ಞಾನ ಮತ್ತು ಗಣಿತ ಎರಡೂ ಟೆಕ್ಸ್ಟ್ ಬುಕ್ಗಳು ಕೂಡ ಅವುಗಳು ಪಾಶ್ಚಾತ್ಯ ಚಿಂತನಾ ಕ್ರಮವನ್ನೇ ಮಾದರಿಯಾಗಿ ಇಟ್ಟುಕೊಂಡು ಬರೆದಿರುವಂತಹ ಟೆಕ್ಸ್ಟ್ ಬುಕ್ಗಳು. ಹಾಗಾಗಿ ಇವತ್ತು ಏನು ನಾವು ಸೋಷಿಯಲ್ ಸ್ಟಡೀಸ್ ಅಲ್ಲಿ ಯಾಕೆ ಚರ್ಚೆ ನಡೀತಿದೆ ಅಂತ ಹೇಳಿದ್ರೆ, ಈ ಎಡಪಂಥೀಯರು ಕೈ ಹಾಕೋದೇ ಸೋಷಿಯಲ್ ಸ್ಟಡೀಸ್ಗೆ. ಯಾಕೆಂದ್ರೆ ಅಲ್ಲಿ ಸೈನ್ಸ್ ಮತ್ತೆ ಗಣಿತದಲ್ಲಿ ಅವರಿಗೆ ಬೇಕಾಗಿಲ್ಲ, ಆ ಕ್ಷೇತ್ರ ಅವರಿಗೆ ಬೇಕಾಗಿಲ್ಲ, ಅದರಲ್ಲಿ ಅವರು ತಜ್ಞರು ಕೂಡ ಅಲ್ಲ. ಅವರು ಎಲ್ಲಿ ಹ್ಯುಮ್ಯಾನಿಟೀಸ್ ನಲ್ಲಿ ಎಲ್ಲೆಲ್ಲಿ ಇದ್ದಾರೋ ಅಲ್ಲೆಲ್ಲ ಅವರು ಸೋಷಿಯಲ್ ಸ್ಟಡೀಸ್ ಅಂದ್ರೆ ಅವರಿಗೆ ಈಸಿ ಆಕ್ಸೆಸ್ ಆಗಿರೋದ್ರಿಂದ ಅದನ್ನು ಮುಟ್ಟುತ್ತಾರೆ. ಆದ್ರೆ ವಿಜ್ಞಾನದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ವಿದೇಶಿ ಚಿಂತನೆಯ ಟೆಕ್ಸ್ಟ್ ಬುಕ್ಗಳನ್ನೇ ಇವತ್ತು ಕೂಡ ಓದ್ತಾ ಇದ್ದಾರೆ. ಜಯಂತಿಯ ದಿನ ಮಹಾವೀರರು ಏನು ತತ್ವ ಬೋಧನೆಯನ್ನ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತಹ ಏನಾದರೂ ಹೊಸ ಸಿಲೆಬಸ್ ಒಂದು ದಿನಕ್ಕೆ ಆ ಥರದ್ದು ಯಾಕೆ ಮಾಡಬಾರ್ದು ಅನ್ನೋದು ನನ್ನ ಅನಿಸಿಕೆ ಸರ್. ಯೂಶಲಿ ಮಕ್ಕಳಿಗೆ ಏನು ಮಾಡ್ತಾರೆ, ಪುಷ್ಪಾರ್ಚನೆ ಮಾಡ್ತಾರೆ, ಭಾಷಣ ಮಾಡ್ತಾರೆ. ಮಕ್ಕಳಿಗೆ ಅವರ ಇನ್ವಾಲ್ವ್ಮೆಂಟ್ ಇಲ್ಲದೆ ಇದ್ದರೆ ಅವರು ಯಾವತ್ತೂ ಯಾವ ಕೆಲಸನೂ ಮಾಡೋದಿಲ್ಲ. ನಾವು ಇಂಟ್ರೆಸ್ಟ್ ಇದೆ, ನಾವು ಕೂರ್ತೀವಿ, ಭಾಷಣ ಕೇಳ್ತೀವಿ. ಮಕ್ಕಳಿಗೆ ಇನ್ವಾಲ್ವ್ಮೆಂಟ್ ಆವತ್ತಿನ ದಿನ ಕ್ವಿಜ್ ಮಾಡೋದು ಹಾಗೆ ಮುಂದುವರೆದಿದ್ರೆ ನಾನು ನಿಜವಾಗ್ಲೂ ನನ್ನ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬಾರ್ದು ಅಂತಾನೆ ಯೋಚನೆ ಮಾಡ್ತಾ ಇದ್ದೆ. ಈಗ ಈ 1 ವರ್ಷ ಅವಳಿಗೆ ಇನ್ನೊಂದು 4 ವರ್ಷಕ್ಕೆ ಸ್ಕೂಲಿಗೆ ಸೇರಿಸುವಂತ ಅಲ್ವಾ, ಕಲಿಬಾರದು ಅಂತಾನೆ ನಮ್ದು ಅನಿಸಿಕೆ. ಆದ್ರೆ ಮಕ್ಕಳನ್ನ ಶಾಲೆಗೆ ಕಳಿಸದೆ ಹೋದ್ರೆ ಅವರು ಬೇರೆ ಸ್ಕಿಲ್ಗಳು ಡೆವಲಪ್ ಆಗೋದಿಲ್ಲ. ಇದನ್ನು ದಯವಿಟ್ಟು ಗಮನಿಸಬೇಕು. ಯಾಕಂದ್ರೆ ಅಲ್ಲಿ 4 ಮಕ್ಕಳ ಜೊತೆಗೆ ಸೇರ್ತಾರೆ. ಮಕ್ಕಳ ಜೊತೆಗೆ ಸೇರಿ ಕಲಿಯುವಂತ ಪಾಠ ಉಂಟಲ್ಲ, ಅದು ಪುಸ್ತಕದಲ್ಲಿ ಇಲ್ಲ. ಅದನ್ನೇ ನಾವು ಕೋ ಕರಿಕ್ಯುಲರ್ ಆಕ್ಟಿವಿಟಿ ಅಂತ ಹೇಳುದು. ಅದರಿಂದ ವಂಚಿತ ಮಾಡಬೇಡಿ. ಶಿಕ್ಷಣ ಪದ್ಧತಿಯನ್ನು ನಾವು ಪಾಸಿಟಿವ್ ಆಗಿ ನೋಡೋಣ ಅಂತ ಮೇಡಮ್ ಕೂಡ ಅದೇ ಕ್ವಶನ್ ಕೇಳಿದ್ದವಾಗ ಏನು ಅವಕಾಶ ಇದೆ ಅಂತ. ಈಗ ಜಗ್ಗಿ ವಾಸುದೇವ್ ಅವರು ಒಂದು ಪ್ರಯೋಗ ಮಾಡಿದ್ರು. ಪಠ್ಯ ಅಂತ ಹೇಳಿದ್ರೆ ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ನೀವು ಮಕ್ಕಳಿಗೆ ಅಂಶವನ್ನು ಕಲಿಸಬೇಕು ಅಂತ ಇವತ್ತಿಗೂ ಇದೆ. ಆದ್ರೆ ಎನ್ಇಪಿನಲ್ಲಿ ಅದನ್ನು ಬಹಳ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಪಠ್ಯ ಪುಸ್ತಕವೇ ಪಠ್ಯ ಅಲ್ಲ. ಉದಾಹರಣೆಗೆ ನೀವು ಭಾಷೆಯ ತರಗತಿಯನ್ನು ಮಾಡಬೇಕಾದ್ರೆ ಇವತ್ತು ನಾವು ಏನನ್ನು ಕಲಿಸ್ತಾ ಇದ್ದೇವೆ, ಆ ಹುಡುಗನಿಗೆ ಬರೆಯುವುದನ್ನು ಓದುವುದನ್ನು ಕಲಿಸ್ತಾ ಇದ್ದೇವೆ. ಅದು ಕೂಡ ಸರಿಯಾಗಿ ಓದ್ತಾ ಇಲ್ಲ, ಅದನ್ನು ಕೂಡ ಸರಿಯಾಗಿ ಹುಡುಗರು ಕಲಿತಾ ಇಲ್ಲ. ಆದ್ರೆ ನಮ್ಮ ಟೆಕ್ಸ್ಟ್ ಬುಕ್ ಹೇಗಿದೆ, ನಮ್ಮ ಕನ್ನಡ ಅಥವಾ ಇಂಗ್ಲಿಷ್ ನ ಟೆಕ್ಸ್ಟ್ ಬುಕ್ ಹೇಗಿದೆ ಅಂತ ಹೇಳಿದ್ರೆ ಬರೆಯುವುದನ್ನು ಓದುವುದನ್ನು ಕಲಿಸ್ತಾ ಇದ್ದೇವೆ. ಆ ಹುಡುಗ ಇಂಗ್ಲಿಷ್ ಕಲಿತರೂ ಕೂಡ 7-8 ವರ್ಷ ಇಂಗ್ಲಿಷ್ ಓದ್ತಾನೆ, ಇಂಗ್ಲಿಷ್ ಅಲ್ಲಿ 4 ಶಬ್ದ ಸ್ವತಂತ್ರವಾಗಿ ಮಾತಾಡೋದಕ್ಕೆ ಗೊತ್ತಿಲ್ಲ. ಕಾರ್ಯಕ್ರಮಕ್ಕೆ ಸಹಕರಿಸಿದಂತ ಗಣ್ಯಾತಿ ಗಣ್ಯರೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನ ಈ ಕಾರ್ಯಕ್ರಮದ ನಂತರ ಉಪಹಾರದ ವ್ಯವಸ್ಥೆ ಇದೆ, ಎಲ್ಲರೂ ಕೂಡ ಊಟದ ವ್ಯವಸ್ಥೆ ಇದೆ. ಊಟವನ್ನ ಮುಗಿಸ್ಕೊಂಡೇ ತೆರಳಬೇಕು ಅಂತೇಳಿ ತಮ್ಮೆಲ್ಲರೂ